Praise the Lord. ಪ್ರೈಸ್ ದ ಲಾರ್ಡ್. Now we have come to the seventh month of this year. ಈ ಒಂದು ವರ್ಷದ 7ನೇ ತಿಂಗಳಿಗೆ ನಾವು ಪ್ರವೇಶಿಸಿದ್ದೇವೆ. The Lord has been so good to us during these 6 months. ಈ 6 ತಿಂಗಳುಗಳು ದೇವರು ನಮ್ಮ ಜೀವಿತಗಳಲ್ಲಿ ಒಳ್ಳೆಯವನಾಗಿದ್ದಾನೆ. Now that as we enter into this new segment of this year, ಈ ಒಂದು ವರ್ಷದ ಹೊಸ ಭಾಗಕ್ಕೆ ನಾವು ಪ್ರವೇಶಿಸಿರುವಾಗ the Lord is going to be with us. ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. And now sometimes that we may be wondering whether that we are actually going with God or moving with God or not. ಕೆಲವೊಮ್ಮೆ ನಮಗೆ ಈ ಅನುಮಾನ ಬರುತ್ತದೆ ಅಥವಾ ಆಶ್ಚರ್ಯವಾಗುತ್ತದೆ, ನಾವು ದೇವರ ಸಂಗಡ ದೇವರ ಜೊತೆಯಲ್ಲಿ ನಡೆಯುತ್ತಾ ಇದ್ದೇವೆಯೋ ಅಥವಾ ಇಲ್ಲವೋ ಎಂಬುದಾಗಿ. When that we think about all the tragedy, all the struggles that we have gone through during this time, ಈ ಒಂದು ದಿವಸಗಳಲ್ಲಿ ಸಮಯಗಳಲ್ಲಿ ನಾವು ಹಾದು ಹೋಗಿರುವ ಕಷ್ಟಗಳು, ಹೋರಾಟಗಳನ್ನು ನಾವು ಗಮನಿಸುವಾಗ some of us must have already been given up all the plan we have for God. ದೇವರಿಗೋಸ್ಕರ ನಾವು ಇಟ್ಟುಕೊಂಡಂತ ಎಲ್ಲ ಆಲೋಚನೆ ಯೋಜನೆಗಳನ್ನು ನಮ್ಮಲ್ಲಿ ಕೆಲವರು ಬಿಟ್ಟಿರಬಹುದು. And no matter whatever it may be, today I want you to understand that God has a plan for you. ಅದೇನೇ ಇದ್ದರೂ ಕೂಡ ಈ ದಿವಸದಲ್ಲಿ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ದೇವರು ನಮ್ಮ ಜೀವಿತದ ಕುರಿತು, ನಿಮ್ಮ ಜೀವಿತದ ಕುರಿತು ಯೋಜನೆಯನ್ನು ಇಟ್ಟುಕೊಂಡಿದ್ದಾನೆ. It is not our plan, but it is a plan of God in our life. ಅದು ನಮ್ಮ ಆಲೋಚನೆ ಅಲ್ಲ, ಅದು ದೇವರ ಯೋಜನೆಯಾಗಿದೆ ನಮ್ಮ ಜೀವಿತದಲ್ಲಿ. Our plans will fail, ನಮ್ಮ ಯೋಜನೆಗಳು ಅದು ವಿಫಲವಾಗುತ್ತವೆ, but God's plan supposed not to fail. ಆದರೆ ದೇವರ ಯೋಜನೆಗಳು ಸೋತು ಹೋಗುವುದಿಲ್ಲ. And that is why we need to focus upon what God has planned for us. ಅದಕ್ಕೋಸ್ಕರ ದೇವರ ನಮ್ಮ ಜೀವಿತದಲ್ಲಿ ಏನು ಯೋಜಿಸಿದ್ದಾನೋ ಅದರ ಮೇಲೆ ನಾವು ದೃಷ್ಟಿ ಇಡಬೇಕು. And today let us look to the Lord in prayer. ಈ ಸಮಯದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. And today it is the time to seek God's face in a fresh way. ದೇವರ ಮುಖದರ್ಶನವನ್ನು ನೂತನ ರೀತಿಯಲ್ಲಿ ನಾವು ಎದುರು ನೋಡುವಂತ ಸಮಯಗಳಿದಾಗಿದೆ. Father God, that we just look to you for a fresh revelation or understanding of your word in our lives. ತಂದೆಯಾದ ದೇವರೇ, ಈ ದಿವಸದಲ್ಲಿ ನಿನ್ನ ಹೊಸ ಒಂದು ಪ್ರಕಟಣೆಯನ್ನು ಮತ್ತು ನಿನ್ನ ಹೊಸ ಆಲೋಚನೆ ನಮ್ಮ ಜೀವಿತದಲ್ಲಿ ನಾವು ಎದುರು ನೋಡುವವರಾಗಿದ್ದೇವೆ. Whatever that we feel it's a failure, Lord, out of this failure that you can make us once again, Lord God, be a people who really aim for success in our life. ದೇವರೇ, ನಾವು ಮಾಡುವಂತ ಎಲ್ಲಾ ಕಾರ್ಯಗಳು, ನಾವು ನೋಡುವಂತ ಎಲ್ಲಾ ಕಾರ್ಯಗಳಲ್ಲಿ ಸೋಲುಗಳನ್ನು ಕಾಣುತ್ತಿರುವಾಗಲೂ ನಾವು ಪ್ರಾರ್ಥಿಸ್ತೇವೆ ದೇವರೇ, ನೀನು ನಮಗೆ ಅವುಗಳಲ್ಲಿ ಜಯವನ್ನು, ಒಂದು ಸಫಲತೆಯನ್ನು ಒದಗಿಸಿಕೊಡು. Every plan of the enemy be completely nullified in our lives. ವೈರಿಯ ಎಲ್ಲ ಆಲೋಚನೆಗಳನ್ನು ನಾವು ಅದನ್ನು ನಾವು ಎದುರಿಸುವವರಾಗಿದ್ದೇವೆ. What you have originally planned for us, that plan it may succeed in our lives. ದೇವರೇ, ನಿನ್ನ ಮೂಲ ಯೋಜನೆ ನಮ್ಮ ಜೀವಿತಗಳಲ್ಲಿ ಯಶಸ್ವಿಯಾಗಲಿ. We stand against every principalities and powers of darkness. ಎಲ್ಲ ಒಂದು ವೈರಿಯ ಒಂದು ದುರಾತ್ಮನ ಒಂದು ಕಾರ್ಯಗಳಿಗೆ ವಿರುದ್ಧವಾಗಿ ನಾವು ನಿಲ್ಲುವವರಾಗಿದ್ದೇವೆ. We bring all our people before you, ನಮ್ಮ ಎಲ್ಲ ಜನರನ್ನು ನಿನ್ನ ಮುಂದೆ ತರುವವರಾಗಿದ್ದೇವೆ, young and old. ಯವನ ಹಿರಿಯರನ್ನು ಕಿರಿಯರನ್ನು. Lord, especially Lord God, that the people, those who are at home, Lord God, with the various kinds of diseases and sicknesses in their lives. ಅವರ ಜೀವಿತಗಳಲ್ಲಿ ವಿಶೇಷವಾಗಿ ಅನೇಕ ವಿಧವಾದ ಹೋರಾಟಗಳಲ್ಲಿ, ರೋಗಗಳಲ್ಲಿ ಕಷ್ಟಪಡುತ್ತಿರುವಂತ ಜನರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. Pray for those who are discouraged in their spirit. ಆತ್ಮದಲ್ಲಿ ಕುಗ್ಗಿ ಹೋಗಿರುವವರಿಗೋಸ್ಕರ ಪ್ರಾರ್ಥಿಸುತ್ತೇವೆ. All those who have lost the vision of God. ದೇವ ದರ್ಶನವನ್ನು ಕಳೆದುಕೊಂಡಿರುವವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. Lord, those who are depressed in their spirit. ತಮ್ಮ ಆತ್ಮದಲ್ಲಿ ಒಂದು ನಿರಾಶೆ ಒಳಗಾಗಿರುವವರಿಗೋಸ್ಕರ ಪ್ರಾರ್ಥಿಸುತ್ತೇವೆ. Pray that this may be a day of your visitation in our life. ನಮ್ಮ ಜೀವಿತಗಳಲ್ಲಿ ನಿನ್ನ ಸಂದರ್ಶನದ ದಿನ ಇದು ಆಗಿ ಮಾರ್ಪಡಲಿದೆ. With your visitation, with your blessing, that we are going forward. ನಿನ್ನ ಒಂದು ದರ್ಶನದೊಂದಿಗೆ, ನಿನ್ನ ಒಂದು ದೇವರ ಆ ಒಂದು ನಿನ್ನ ಜೊತೆಯಲ್ಲಿ ನಾವು ಮುನ್ನಡೆಯುವಂತ ಸಹಾಯ ಮಾಡು. In Jesus' name. ಯೇಸುವಿನ ನಾಮದಲ್ಲಿ ತಂದೆ. Amen. As we look into the word of God, ನಾವು ದೇವರ ವಾಕ್ಯಗಳನ್ನು ಗಮನಿಸುವ. now I want you to understand that our God is a good God and he has a plan for you and me. ನೀವು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸುತ್ತೇನೆ, ನಮ್ಮ ದೇವರು ಒಳ್ಳೆಯವರು ಮತ್ತು ನಿಮಗೋಸ್ಕರ ಆತನ ಆಲೋಚನೆಯನ್ನು ಇಟ್ಟುಕೊಂಡಿದ್ದಾನೆ. And that we hear lot of things about the vision, dreams and the plan and the success of God. ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ದೇವರು ನಮಗೋಸ್ಕರ ಇಟ್ಟಿರುವಂತಹ ಆಲೋಚನೆಗಳು, ಒಂದು ಆ ದೇವರ ಒಂದು ಕನಸುಗಳು, ದೇವರು ನಮ್ಮ ವಿಷಯವಾಗಿರುವಂತಹ ಯೋಜನೆಗಳು. Now what is the vision of God for you and me? ನಿನಗೋಸ್ಕರ, ನಮಗೋಸ್ಕರ ದೇವರ ಒಂದು ಆಲೋಚನೆ ಏನಾಗಿದೆ? We find from the scripture, ದೇವರ ವಾಕ್ಯದಿಂದ ನಾವು ಕಂಡುಕೊಳ್ಳುತ್ತೇವೆ, when that God created Adam and Eve, ದೇವರು ಆದಾಮ ಹವ್ವಳನ್ನು ಉಂಟು ಮಾಡಿದಾಗ, in Genesis chapter 1 verse 28 says, ಆದಿಕಾಂಡ 1:28 ಹೀಗೆ ಹೇಳುತ್ತದೆ, it says that then God blessed them and God said to them, be fruitful and multiply, fill the earth and subdue it, have dominion over the fish of the sea, of the birds of the air, and over every living thing that moves on the earth.
ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. This is the first thing that God spoke to men. ದೇವರು ಮನುಷ್ಯರೊಂದಿಗೆ ಮಾತನಾಡಿದ ಮೊದಲ ಸಂಗತಿ ಇದಾಗಿದೆ. Be fruitful and multiply. ನೀವು ಅಭಿವೃದ್ಧಿ ಹೊಂದಿರಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, Fill the earth and subdue it. ನೀವು ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, Be fruitful and multiply. ನೀವು ಬಹು ಸಂತಾನವುಳ್ಳವರಾಗಿ Fill ಅಭಿವೃದ್ಧಿಯಾಗಿ the earth and subdue it. ನೀವು ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. So this idea, it was not born in the life, in the heart of Adam and Eve. ಈ ಒಂದು ಆಲೋಚನೆ ಆದಾಮ ಹವ್ವಳ ಜೀವಿತಗಳಲ್ಲಿ ಮನಸ್ಸಿನಲ್ಲಿ ಹುಟ್ಟಿಕೊಂಡಂತ ಆಲೋಚನೆ ಅಲ್ಲ. But God, before they created them, ಆದರೆ ದೇವರು ಅವರನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ He had a plan for these people. ಈ ಜನರಿಗೋಸ್ಕರ ಆತನು ಇಟ್ಟುಕೊಂಡಂತ ಆಲೋಚನೆ And ಆಗಿದೆ. with that plan only that He created Adam and Eve. ಆ ಒಂದು ಆಲೋಚನೆಯೊಂದಿಗೆ ದೇವರು ಆದಾಮ ಹವ್ವಳನ್ನು ಉಂಟು So ಮಾಡಿದನು. God thought through this human being, through this Adam and Eve, that God is going to create a humanity and they are going to spread the whole earth. ಅದಕ್ಕೆ ದೇವರು ಅವರಿಗೆ ಹೇಳಿದನು, ನೀವು ಭೂಮಿಯಾದ್ಯಂತ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಬೇಕು ಎಂಬುದಾಗಿ. So that was the plan of God. It is originated in the mind of God. ಅದು ದೇವರ ಆಲೋಚನೆ ಯೋಜನೆ ಆಗಿತ್ತು. ಅದು ದೇವರ ಮನಸ್ಸಿನಲ್ಲಿ ಹುಟ್ಟಿಕೊಂಡಂತ ಯೋಜನೆ ಆಗಿತ್ತು. What the vision that God had for men, ಮನುಷ್ಯನಿಗೋಸ್ಕರ ದೇವರು ಇಟ್ಟುಕೊಂಡಂತ ಆಲೋಚನೆ, and that according to that plan, according to that vision, that He created everything in this world. ಆ ಒಂದು ಆಲೋಚನೆ ಯೋಜನೆಗೆ ತಕ್ಕಂತೆ ದೇವರು ಎಲ್ಲವನ್ನು ಈ ಲೋಕದಲ್ಲಿ ಉಂಟು ಮಾಡಿದನು. And then that He created Adam and Eve, the mankind. ಅದಾದ ಮೇಲೆ ದೇವರು ಆದಾಮ ಹವ್ವಳನ್ನು ಉಂಟು Then ಮಾಡುತ್ತಾನೆ. He is communicating this vision to Adam and Eve. ಆದಾಮ ಹವ್ವಳಿಗೆ ಈ ಒಂದು ಆಲೋಚನೆಯನ್ನು ಆತನು ಕೊಡುತ್ತಾನೆ. He says, I want you to be fruitful and multiply. ನೀವು ಫಲಭರಿತರಾಗಿ ಹೆಚ್ಚಬೇಕೆಂಬುದು ನನ್ನ ಆಸೆ ಎಂಬುದಾಗಿ ಆತನು I ಹೇಳ್ತಾನೆ. want you to be fruitful and multiply. ನೀವು ಫಲಭರಿತರಾಗಬೇಕು ಮತ್ತು ಅಭಿವೃದ್ಧಿ ಆಗಬೇಕು. Now you are only two people, ನೀವೀಗ ಇಬ್ಬರಿದ್ದೀರಿ. and I want you to be fruitful and multiply and spread all over the world. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿ ಭೂಮಿಯಾದ್ಯಂತ ನೀವು ಅಭಿವೃದ್ಧಿ ಆಗಬೇಕು. So this idea or this vision that God was communicating to a man, ordinary man called Adam and Eve. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರುವಂತ ಆದಾಮನಿಗೂ ಮತ್ತು ಹವ್ವಳಿಗೂ ದೇವರು ಈ ಒಂದು ಆಲೋಚನೆಯನ್ನ ಹೇಳಿಕೊಡ್ತಿದ್ದಾನೆ. Before that he communicated that he created an environment for these people. ಆ ಒಂದು ಆಲೋಚನೆಯನ್ನ ಹೇಳುವುದಕ್ಕಿಂತ ಮುಂಚೆ ಅಂತಹ ಒಂದು ವಾತಾವರಣವನ್ನು ಉಂಟು ಮಾಡಿದನು. You know, when we read in the book of Genesis chapter 2, ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, you know, there God said in verses 8 to 14, 8ರಿಂದ 14ನೇ ವಾಕ್ಯದವರೆಗೆ ನಾವು ನೋಡುವಾಗ ದೇವರು ಹೇಳ್ತಾನೆ. read it very clearly. ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, The Lord God planted a garden eastward in Eden, and there He put the man whom He had formed. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. And out of the ground the Lord God made every tree grow that is pleasant to the sight and good for fruit. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿ ಊಟಕ್ಕೆ ಅನುಕೂಲವಾಗಿ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. The tree of life was also in the midst of the garden, and the tree of the knowledge of good and evil. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. Now a river went out of Eden and watered the garden, and from there it parted and became 4 river heads. ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. The name of the first is Pishon. This is the one which skirts the whole land of Havilah, where there is gold. ಮೊದಲನೆಯದರ ಹೆಸರು ಪೀಶೋನ್. ಅದು ಬಂಗಾರ ದೊರಕುವ ಹವೀಲ ದೇಶವನ್ನೆಲ್ಲ ಸುತ್ತುವುದು. And the gold of that land is good. Bdellium and onyx stones are there. ಆ ದೇಶದ ಬಂಗಾರವು ಶ್ರೇಷ್ಠವಾದುದು. ಅಲ್ಲಿ ಬದೋಲಕ, ಧೂಪವು, ಗೋಮೇಧಿಕ ರತ್ನವು ಸಿಕ್ಕುತ್ತದೆ. To be fruitful and multiply is not the idea that originated in the mind of Adam and Eve. ಫಲಭರಿತರಾಗುವುದು ಮತ್ತು ತುಂಬಿಕೊಳ್ಳುವುದು ಅದು ಒಂದು ಆದಾಮ ಹವ್ವಳ ಮನಸ್ಸಿನಲ್ಲಿ ಹುಟ್ಟಿಕೊಂಡಂತ ಆಲೋಚನೆ ಆಗಿರಲಿಲ್ಲ. But it was the plan of God, the vision of God, that which He communicated to them. ಆದರೆ ಅದು ದೇವರ ದರ್ಶನವಾಗಿತ್ತು. ಅದನ್ನು ದೇವರು ತಾನೇ ತನ್ನ ಜನರಿಗೆ ತಿಳಿಸಿದಂತ ದರ್ಶನ. Adam and Eve, I have created you for a purpose. ಆದಾಮ ಮತ್ತು ಹವ್ವಳೆ, ನಾನು ನಿಮ್ಮನ್ನು ಒಂದು ಉದ್ದೇಶದಿಂದ It ರೂಪಿಸಿದ್ದೇನೆ. was in my mind that you may become fruitful and multiply. ನೀವು ಫಲಭರಿತರಾಗಿ ಹೆಚ್ಚಬೇಕೆನ್ನುವುದು ನನ್ನ ಆಲೋಚನೆಯಾಗಿದೆ. And God has prepared everything, given all the resources for them so that they can be fruitful and multiply. ಅಷ್ಟು ಮಾತ್ರವಲ್ಲದೆ ಅವರು ಅಭಿವೃದ್ಧಿ ಆಗುವುದಕ್ಕೆ ಬೇಕಾದಂತ ಎಲ್ಲಾ ವಿಧವಾದಂತ ಅನುಕೂಲತೆಗಳನ್ನು ದೇವರು ಮಾಡಿಕೊಟ್ಟನು. You know that if you read the background of chapter 2
verse 8 to 14. ಆದಿಕಾಂಡ 2ನೇ ಅಧ್ಯಾಯದ 8ನೇ ವಾಕ್ಯದಿಂದ ನೀವು ಮುಂದೆ ಓದುವುದಾದರೆ, That we'll see that God has planted a garden in the Eden. ದೇವರು ಏದೆನ್ ತೋಟದಲ್ಲಿ ಒಂದು ಉದ್ಯಾನವನವನ್ನು ಮಾಡುವುದನ್ನು ನಾವು ನೋಡ್ತೇವೆ. And says in that garden that God has planted some trees. ಅಲ್ಲಿ ಕೆಲವು ಮರಗಳನ್ನು ದೇವರು ಇಟ್ಟಿರುವುದನ್ನು ನಾವು ನೋಡುತ್ತೇವೆ. That trees produced fruit for them. ಆ ಒಂದು ಫಲಗಳು ಆ ಒಂದು ಮರಗಳು ಅವರಿಗೆ ಫಲವನ್ನು ಕೊಡುತ್ತಿದ್ದವು. And so that they can survive in that land. ಆ ದೇಶದಲ್ಲಿ ಅವರು ಬದುಕಿ ಉಳಿಯುವಂತೆ. And moreover, that said there was a river is also flowing. ಮತ್ತು ಅಲ್ಲಿ ನದಿಯು ಹರಿಯುತ್ತಾ ಇತ್ತು. Through that one they can cultivate the land. ಅದರ ಮೂಲಕವಾಗಿ ಅವರು ವ್ಯವಸಾಯ ಮಾಡಬೇಕಾಗಿತ್ತು. And even there was gold and bdellium and onyx stones are there. ಮತ್ತು ಅಲ್ಲಿ ಬಂಗಾರ, ಬದೋಲಕ ಧೂಪ ಮತ್ತು ಗೋಮೇಧಿಕ ರತ್ನವು ಕೂಡ ಸಿಕ್ಕುತ್ತಾ ಇತ್ತು. These are all the resources that God has prepared for them. ದೇವರು ಅವರಿಗೋಸ್ಕರ ಸಿದ್ಧ ಮಾಡಿದಂತ ಸಂಪನ್ಮೂಲಗಳಲ್ಲಿ ಕೆಲವು ಇವಾಗಿದ್ದವು. And that God knew in order to become multiply and fruitful and multiply, they need resources. ಅವರು ಅಭಿವೃದ್ಧಿಯಾಗಿ ಬೆಳೆಯುವುದಕ್ಕೋಸ್ಕರ ಅವರಿಗೆ ಸಂಪನ್ಮೂಲಗಳ ಅವಶ್ಯಕತೆ ಇತ್ತು. And everything that God has prepared for them. ದೇವರು ಅವರಿಗೋಸ್ಕರ ಸಂಪನ್ಮೂಲಗಳನ್ನು ಸಿದ್ಧ ಮಾಡಿಟ್ಟಿದ್ದನು. And they had the tree for food. ಅವರಿಗೆ ಊಟಕ್ಕೋಸ್ಕರ ಫಲಗಳಿದ್ದವು. There was a river for watering the garden. ಆ ಒಂದು ತೋಟವನ್ನ ಬೆಳೆಸುವುದಕ್ಕೆ ಬೇಕಾದ ನೀರಿಗೋಸ್ಕರ ಅಲ್ಲಿ ನದಿ ಇತ್ತು. There was a resources called that gold and onyx bdellium and onyx stones. ಅಲ್ಲಿ ಮತ್ತು ಅವರಿಗೆ ಸಂಪನ್ಮೂಲಗಳಿದ್ದವು. ಬಂಗಾರ, ಬದೋಲಕ ಧೂಪ ಮತ್ತು ಗೋಮೇಧಿಕ ರತ್ನದಂತಹ ಸಂಪನ್ಮೂಲಗಳಿದ್ದವು. What Adam has to do is that he has to work according to the plan of God. ಆದಾಮನಿಗ ಮಾಡಬೇಕಾದದ್ದೇನೆಂದರೆ ದೇವರ ಆಲೋಚನೆಗೆ ತಕ್ಕಂತೆ ಕೆಲಸ ಮಾಡುವುದು. He has utilized all these resources so that we can work along with God. ಈ ಎಲ್ಲ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ದೇವರ ಸಂಗಡ ಸೇರಿಕೊಂಡು ಕೆಲಸ ಮಾಡುವಂತದ್ದು. And the Bible says that God has created them in the likeness and in the image of God. ಮತ್ತು ದೇವರ ವಾಕ್ಯ ಹೇಳುತ್ತದೆ, ದೇವರು ಅವರನ್ನ ತನ್ನ ಹೋಲಿಕೆಗೆ ಮತ್ತು ಸ್ವಾರೂಪ್ಯಕ್ಕೆ ತಕ್ಕಂತೆ ಉಂಟು ಮಾಡಿದನು. And now God created Adam and Eve in the likeness and in the image of God. ದೇವರ ರೂಪದಲ್ಲಿ ಮತ್ತು ಸ್ವರೂಪದಲ್ಲಿ ದೇವರು ಮನುಷ್ಯರನ್ನ ಉಂಟು ಮಾಡೋದನ್ನ ನಾವು ನೋಡುತ್ತೇವೆ. So in this multiplication and in this spreading or the fruitfulness, that we have to be two balances to maintain. ಈ ಒಂದು ಅಭಿವೃದ್ಧಿ ಆಗುವುದರಲ್ಲಿ ಮತ್ತು ಈ ಒಂದು ಫಲಭರಿತರಾಗುವುದರಲ್ಲಿ ನಾವು ಎರಡು ವಿಧವಾದ ಸಮತೋಲನಗಳನ್ನು ಕಾಪಾಡಿಕೊಳ್ಳಬೇಕು. The first thing is the nature of God or the character of God. ಮೊದಲನೆಯ ಒಂದು ಸಮತೋಲನ ಅದು ದೇವರ ಸ್ವಭಾವ ಅಥವಾ ಗುಣಲಕ್ಷಣಗಳು. He created them in the likeness and in the image of God, means in the character and the nature of God. ಅವರನ್ನ ತನ್ನ ಸ್ವರೂಪಕ್ಕೆ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನೆನ್ನುವಾಗ ತನ್ನ ಗುಣಲಕ್ಷಣಗಳಲ್ಲಿ ಮತ್ತು ತನ್ನ ಒಂದು ಆ ಒಂದು ಗುಣದಲ್ಲಿ ಉಂಟು ಮಾಡಿದನು. So no matter whatever that they start to operate, they start to operate in the nature and in the character of God. ಅವರು ಏನೇ ಮಾಡಲು ಪ್ರಾರಂಭಿಸಿದರೂ ಕೂಡ ದೇವರ ಸ್ವಭಾವದಲ್ಲಿ ಗುಣಲಕ್ಷಣಗಳಲ್ಲಿ ಮಾಡಬೇಕಾಗಿತ್ತು. And now God wants them multiply in the same divine nature that need to be produced, that need to be carried on to the next generation. ಅವರು ತಾವು ನೋಡಿದಂತ ಆ ದೇವರ ಸ್ವಭಾವ ಗುಣಲಕ್ಷಣಗಳಲ್ಲೇ ಅದನ್ನು ಮುಂದಿನ ತಲೆಮಾರಿಗೆ ತೆಗೆದುಕೊಂಡು ಹೋಗುವುದಕ್ಕಾಗಿ ಕಾರ್ಯ ಮಾಡಬೇಕಾಗಿತ್ತು. In Genesis chapter 5 verse 3, ಆದಿಕಾಂಡ 5:3 ನಾವು ನೋಡುತ್ತೇವೆ, God says that first says that God created them in his likeness and in his image. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ದೇವರು ತನ್ನ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಎಂಬುದಾಗಿ. And Adam lived 130 years and begot a son in his own likeness after his image and named him Seth. ಆದಾಮನು 130 ವರ್ಷದವನಾದಾಗ ತನ್ನ ರೂಪದಲ್ಲಿ ಹೋಲಿಕೆಗೆ ಸರಿಯಾಗಿ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನೆಂಬುದಾಗಿ ನಾವು ನೋಡುತ್ತೇವೆ. When Adam began to multiply, fruitful and multiply, ಆದಾಮನು ತಾನು ಫಲಭರಿತನಾಗಲು ಪ್ರಾರಂಭಿಸುವಾಗ, see the same word is used that he was created in the likeness and image of God. ಅಲ್ಲಿ ಯಾವ ರೀತಿ ಅವನು ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಿದ್ದನು. And when he got children, ಅವನಿಗೆ ಮಕ್ಕಳಾದಾಗ, there says that he got a son in his own likeness and in his own image. ತನ್ನ ಸ್ವಂತ ಸ್ವರೂಪದಲ್ಲಿ ಮತ್ತು ಆ ಒಂದು ಹೋಲಿಕೆಗೆ ಸರಿಯಾಗಿ ಅಲ್ಲಿ ನಾವು ನೋಡುವವರಾಗಿದ್ದೇವೆ. And something has marred the image of God, that is called sin. ಅಲ್ಲಿ ಅದು ದೇವರ ಒಂದು ದೇವರ ಒಂದು ಸ್ವರೂಪದಲ್ಲಿ ಇತ್ತು, ಪಾಪದ ಸ್ವರೂಪದಲ್ಲಿ ಅಲ್ಲ. And when he said that in the book of Genesis chapter 3, we will say 3 and 4 we read, when God created and placed them in this Garden of Eden, there is another plan came into their life.
ಆದಾಮ ಹವ್ವಳನ್ನ ದೇವರು ಆ ಏದೆನ್ ತೋಟದಲ್ಲಿ ಇಡುವಾಗ ಆದಿಕಾಂಡ 3 ಮತ್ತು 4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಮತ್ತೊಂದು ಯೋಜನೆ ಅವರ ಜೀವಿತದಲ್ಲಿ ಪ್ರವೇಶವಾಯಿತು. See, God has a plan for them. ದೇವರು ಅವರಿಗೋಸ್ಕರ ಯೋಜನೆ ಇಟ್ಟಿದ್ದನು. This beautiful plan that God communicated them, that you should grow and you should multiply. ಈ ಸುಂದರವಾದ ಯೋಜನೆಯನ್ನ ದೇವರು ಅವರ ಜೀವಿತದಲ್ಲಿ ಇಟ್ಟಿದ್ದನು. ನೀವು ಫಲಭರಿತರಾಗಬೇಕು, ಅಭಿವೃದ್ಧಿ ಆಗಬೇಕು. And on the other hand, another plan has come to them. Another vision has, parallel vision has come to them. ಈಗ ಅದೇ ಸಮಯದಲ್ಲಿ ಅವರ ಜೀವಿತದಲ್ಲಿ ಮತ್ತೊಂದು ಯೋಜನೆಯು, ಮತ್ತೊಂದು ವಿಧವಾದಂತಹ ಆಲೋಚನೆ ಪ್ರವೇಶವಾಗಿದೆ. And it was through the devil. ಅದು ಸೈತಾನನ ಮೂಲಕ. Genesis chapter 3 verses 4 to 6. ಆದಿಕಾಂಡ 3ನೇ ಅಧ್ಯಾಯದ 4ರಿಂದ 6ನೇ ವಾಕ್ಯಗಳು. Then the serpent said to the woman, you will not surely die. ಸರ್ಪವು ಅವಳಿಗೆ ಹೇಳಿತು, ನೀನು ಇದನ್ನು ತಿಂದರೆ ನೀನು ಸಾಯುವುದಿಲ್ಲ. For God knows in the day you eat of it, your eyes will be open and you will be like God, knowing good and evil. ಮತ್ತು ನೀವು ಈ ಹಣ್ಣನ್ನು ತಿಂದಾಗ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತವೆ, ನೀವು ದೇವರಂತಾಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಮತ್ತು ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. Beloved, this is another parallel plan or a vision that is communicated to them. ಪ್ರಿಯರೇ, ಇದು ಮತ್ತೊಂದು ವಿಧವಾದ ಆಲೋಚನೆ ಅಥವಾ ಯೋಜನೆ ಅಥವಾ ದರ್ಶನ ಅವರ ಜೀವಿತಗಳಲ್ಲಿ ಹಾಕುವುದನ್ನು ನಾವು The ನೋಡ್ತೇವೆ. original plan that God has given them is to multiply, fruitful and multiply. ದೇವರು ಕೊಟ್ಟಂತ ಒಂದು ಪ್ರಾಮುಖ್ಯವಾದ ಮೊದಲ ಆಲೋಚನೆ ಏನೆಂದರೆ, ಅವರು ಮೂಲ ಯೋಜನೆ ನೀವು ಅಭಿವೃದ್ಧಿ ಆಗಬೇಕು. And no, they can be fruitful and multiply, they can fill all the earth. ಅವರು ಆ ಅಭಿವೃದ್ಧಿಯಾಗಿ ಫಲಭರಿತರಾಗಿ ಭೂಮಿಯಲ್ಲೆಲ್ಲ ತುಂಬಿಕೊಳ್ಳಬೇಕು. When that we say the word fruitfulness or multiplication, ಫಲಭರಿತವಾಗುವುದು ಅಥವಾ ತುಂಬಿಕೊಳ್ಳುವುದು ಎಂಬುದಾಗಿ ಹೇಳುವಾಗ it is not just limited to our biological growth. ಅದು ಕೇವಲ ನಮ್ಮ ಒಂದು ಶಾರೀರಿಕ ಅಥವಾ ದೈಹಿಕವಾದ ಒಂದು ಬೆಳವಣಿಗೆಗೆ It is ಸಂಬಂಧಪಟ್ಟದ್ದು. not just to have children in our image and in likeness. ಕೇವಲ ಮಕ್ಕಳ ವಿಷಯದಲ್ಲಿ ಅಥವಾ ಮಕ್ಕಳನ್ನು ಉಂಟು ಮಾಡುವುದರ ವಿಷಯದಲ್ಲಿ ಹೇಳಲ್ಪಟ್ಟಿಲ್ಲ. But it says that a man need to be fruitful in every area, whatever he do in his life. ಒಬ್ಬ ಮನುಷ್ಯನು ತಾನು ಮಾಡುವಂತ ಎಲ್ಲಾ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿ ಅವನು ಅಭಿವೃದ್ಧಿ ಆಗಬೇಕು, ಫಲಭರಿತನಾಗಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. Because God has placed him in that Garden of Eden in order to cultivate, in order to take care of the garden. ಆ ಒಂದು ಏದೆನ್ ತೋಟದಲ್ಲಿ ಅಲ್ಲಿ ಅದನ್ನು ನೋಡಿಕೊಳ್ಳುವುದಕ್ಕೂ ವ್ಯವಸಾಯ ಮಾಡುವುದಕ್ಕೂ ಅವನು ಇಡಲ್ಪಟ್ಟಿದ್ದನು. And whatever things that he has to do, that he does, in every area that he need to be fruitful, that is the plan of God. ಅವನು ಮಾಡುವಂತ ಎಲ್ಲಾ ಕೆಲಸಗಳನ್ನು ಅವನು ಮಾಡಬೇಕಾಗಿತ್ತು. ಅವನ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿ ಫಲಭರಿತನಾಗಬೇಕಾಗಿತ್ತು. Whilst he was going in his life, ಅವನು ತನ್ನ ಜೀವಿತದಲ್ಲಿ ಮುಂದೆ ಹೋಗುವಾಗ he had the full of God's idea that whatever that God has communicated, that he was thinking, he was meditating, he was doing everything according to the word of God. ದೇವರ ವಾಕ್ಯದ ಪ್ರಕಾರವಾಗಿ ದೇವರು ಅವನಿಗೆ ಏನೆಲ್ಲ ಹೇಳಿದನೋ ಅದನ್ನ ಮಾಡುವುದಕ್ಕೋಸ್ಕರ ಅವನು ಸಂಪೂರ್ಣವಾಗಿ ಅದೇ ಆಲೋಚನೆಯಲ್ಲಿ ತುಂಬಿಕೊಂಡವನಾಗಿ ಮುಂದೆ ಹೋದ. Now Adam thought, no, that I want to be fruitful, I want to be fruitful and multiply and fill the entire universe. ಆದಾಮನಿಗೆ ಈ ಆಲೋಚನೆ ಇತ್ತು, ನಾನು ಫಲಭರಿತನಾಗಬೇಕು, ತುಂಬಿಕೊಳ್ಳಬೇಕು, ಭೂಮಿಯಲ್ಲೆಲ್ಲ ನಾನು ಹೆಚ್ಚಾಗಬೇಕು. With that vision that he was going forward, ಆ ಉದ್ದೇಶದೊಂದಿಗೆ ಆ ದರ್ಶನದಲ್ಲಿ ಅವನು ಮುಂದೆ ಹೋಗುತ್ತಿರುವಾಗ it was in that time another vision was communicated to him. ಅಂತಹ ಸಮಯದಲ್ಲಿ ಮತ್ತೊಂದು ದರ್ಶನವು ಅವನ ಜೀವಿತದಲ್ಲಿ ಅದು ಇಡಲ್ಪಟ್ಟಿತು. What the devil said, that you will not die. ಸೈತಾನನೇನು ಹೇಳ್ತಾನೆ, ನೀವು ಹೇಗೂ ಸಾಯುವುದಿಲ್ಲ, No, you are going to live forever. ನೀವು ನಿರಂತರವಾಗಿ ಜೀವಿಸ್ತೀರಿ. This is what God also told him, that you are going to live forever. ಇದನ್ನು ದೇವರು ಕೂಡ ಹೇಳಿದ್ದನ್ನು ನೀವು ಜೀವಿಸ್ತೀರಿ ಎಂಬುದಾಗಿ. But he is speaking about a different kind of life that is called death. ಆದರೆ ಇವನು ಮರಣ ಎನ್ನುವಂತ ಮತ್ತೊಂದು ಜೀವಿತವನ್ನ ಅದು ಜೀವವಾಗಿ ತೋರಿಸ್ತಾ ಮಾತಾಡ್ತಾ He ಇದ್ದಾನೆ. twisted the idea of God into death, life and death in a different way. ದೇವರು ಹೇಳಿದಂತ ಜೀವ ಮರಣಗಳ ಆಲೋಚನೆಯನ್ನ ಇವನು ಅದನ್ನು ತಿರುಗಿಸಿ ಅದನ್ನು ಹೇಳ್ತಾ ಇದ್ದಾನೆ. When that God said that you are going to die, ದೇವರು ಹೇಳುವಾಗ ನೀವು ಸಾಯುತ್ತೀರೆಂಬುದಾಗಿ ದೇವರು ಹೇಳಿದಾಗ, so he said that is a God is threatening you, that you will not die. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ದೇವರು ನಿಮ್ಮನ್ನು ಬೆದರಿಸ್ತಾ ಇದ್ದಾನೆ, ಹೆದರಿಸ್ತಾ ಇದ್ದಾನೆ, ನೀವು ಸಾಯುವುದಿಲ್ಲ. There is no hell, there is no death in this world. ಈ ಲೋಕದಲ್ಲಿ ಯಾವುದೇ ನರಕ ಅನ್ನೋದಿಲ್ಲ, ಯಾವುದೇ ಇದು ಇಲ್ಲ, ನೀವು ಸಾಯುವುದಿಲ್ಲ. I know that he is giving him another kind of a vision, imparting in his mind. ಮತ್ತೊಂದು ವಿಧವಾದ ಆಲೋಚನೆಯನ್ನ ಅವರ ಜೀವಿತದಲ್ಲಿ ತುಂಬಿಸುವುದನ್ನು ನಾವು ನೋಡ್ತಾ ಇದ್ದೇವೆ. The day that you eat it, God knows that your eyes will be open. ನೀವು ಇದನ್ನು ತಿಂದ ದಿನವೇ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತವೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. When your eyes are open, you will get a new vision.
ನಿಮ್ಮ ಕಣ್ಣುಗಳು ತೆರೆಯಲ್ಪಡುವಾಗ ನೀವು ಹೊಸ ದರ್ಶನವನ್ನು ಪಡೆದುಕೊಳ್ಳಬಹುದು. You no need to be like, you no need to depend upon God for your visions. ನಿಮ್ಮ ದರ್ಶನಕ್ಕಾಗಿ ನೀವು ದೇವರ ಮೇಲೆ ಆತುಕೊಳ್ಳುವಂತ ಅಗತ್ಯ ಇಲ್ಲ. Okay, you can be like God. You will become like God. ನೀವು ದೇವರಂತೆ ಆಗುತ್ತೀರಿ, ನೀವು ದೇವರಾಗಿ ಮಾರ್ಪಡುತ್ತೀರಿ. You know what is good and what is right and wrong. ಸರಿ ತಪ್ಪು ಏನೆಂಬುದು ನಿಮಗೆ ಗೊತ್ತಾಗುತ್ತದೆ. You don't need to God to teach you what is good and what is bad. ಏನು ಸರಿ ಏನು ತಪ್ಪು ಎಂಬುದಾಗಿ ದೇವರು ನಿಮಗೆ ಕಲಿಸಬೇಕಾಗಿ ಬೇಕಾಗಿಲ್ಲ. I know now that you think that you are a subordinate to God, but the moment that you eat of this fruit, you can be equal like God. ನೀವು ಈಗ ಅಂದುಕೊಳ್ಳುತ್ತಾ ಇದ್ದೀರಾ ನೀವು ದೇವರ ಅಡಿಯಲ್ಲಿ ಅಧಿಕಾರದ ಅಡಿಯಲ್ಲಿ ಇದ್ದೀರೆಂಬುದಾಗಿ. ಆದರೆ ಈ ಹಣ್ಣು ತಿಂದ ಕೂಡಲೇ ನೀವು ದೇವರಿಗೆ ಸರಿ ಸಮಾನರಾಗಿ ದೇವರ ಜೊತೆಯಲ್ಲಿರುತ್ತೀರಿ. No, when that God's vision is communicated, ದೇವರ ದರ್ಶನವು ಅವರಿಗೆ ತಿಳಿಸಲ್ಪಟ್ಟಾಗ, when you get to the plan of God in your life, ನಿಮ್ಮ ಜೀವಿತಗಳಲ್ಲಿ ದೇವರ ಆಲೋಚನೆಯನ್ನು ಹೊಂದಿಕೊಳ್ಳುವ you need to depend upon God. ನೀವು ದೇವರ ಮೇಲೆ ಅದಕ್ಕಾಗಿ ಆತುಕೊಳ್ಳಬೇಕು. Because this vision coming from God, ಯಾಕಂದ್ರೆ ದೇವರಿಂದ ಬಂದ ಈ ದರ್ಶನ, every execution also come from God. ಅದರ ಪ್ರತಿಯೊಂದು ಆ ಕಾರ್ಯರೂಪಕ್ಕೆ ತರುವಾಗಲೂ ದೇವರ ಮೇಲೆ ಆತುಕೊಳ್ಳಬೇಕು. That means you need to depend upon God for every circumstances, every situation. You need to depend upon God. You need to ask God. You need to pray. ಅದರ ಅರ್ಥ ಪ್ರತಿಯೊಂದು ಸನ್ನಿವೇಶಗಳಲ್ಲಿಯೂ ಪ್ರತಿಯೊಂದು ವಿಷಯಗಳಲ್ಲಿ ನೀವು ದೇವರ ಆಲೋಚನೆಯನ್ನು ಕೇಳಬೇಕು, ಪ್ರಾರ್ಥಿಸಬೇಕು, ದೇವರ ಮೇಲೆ ಆತುಕೊಂಡು ಮುಂದೆ ಹೋಗಬೇಕು. And on the other hand, you have a plan ready. Know that plan you yourself can execute it. ಮತ್ತೊಂದು ಕಡೆಯಲ್ಲಿ ನಿಮಗೆ ಮತ್ತೊಂದು ಆಲೋಚನೆ ಸಿದ್ಧವಾಗಿದೆ, ಅದನ್ನು ನೀವೇ ಸ್ವತಂತ್ರರಾಗಿ ನೀವು ಅದನ್ನು ಮಾಡಬಹುದಾದ ಆಲೋಚನೆ. You can have a better plan. You can have a better idea in your life. ನಿಮ್ಮ ಜೀವಿತದಲ್ಲಿ ಒಂದು ಉತ್ತಮವಾದ ಆಲೋಚನೆ, ಉತ್ತಮವಾದ ಒಂದು ಕಾರ್ಯಗಳನ್ನು ನೀವು ಆಲೋಚಿಸಬಹುದು. No, you need to depend upon God. You need to go to the word of God, but you can have your own plan. You can have your own vision. You can execute by your own strength. ಈ ಆಲೋಚನೆಗಳನ್ನು ನೀವು ಪೂರ್ಣಗೊಳಿಸುವುದಕ್ಕೆ ನೀವು ದೇವರ ಬಳಿಗೆ ಹೋಗಬೇಕಾಗಿಲ್ಲ, ದೇವರ ಮೇಲೆ ನೀವು ಆತುಕೊಳ್ಳಬೇಕಾಗಿಲ್ಲ. ನಿಮ್ಮ ಸ್ವಂತ ಬಲದಲ್ಲಿ ನೀವು ಅದನ್ನು ಮಾಡಬಹುದು. And any plan that we adopted in our life apart from God, it will be a failure. ದೇವರ ಚಿತ್ತವಿಲ್ಲದೆ, ದೇವರಿಲ್ಲದೆ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡಿರುವಂತಹ ಪ್ರತಿಯೊಂದು ಯೋಜನೆಯು ಅದು ವಿಫಲವಾಗುತ್ತದೆ. During this pandemic, after the pandemic, ಈ ಒಂದು ಸಾಂಕ್ರಾಮಿಕ ರೋಗದ ನಂತರ know that we have already failed. ನಾವು ಈಗಾಗಲೇ ಸೋತು ಹೋಗಿದ್ದೇವೆ. In many areas in our life that we understand our life has been a failure. ನಮ್ಮ ಜೀವಿತದ ಅನೇಕ ಕ್ಷೇತ್ರಗಳಲ್ಲಿ ನಾವು ವಿಫಲರಾಗಿದ್ದೇವೆ ಎಂಬುದಾಗಿ ನಮಗೆ ಅದು ತೋರಿಸಲ್ಪಟ್ಟಿದೆ. Whatever our governments and all the economists planned for, no, it has become a failure. ಯಾವುದನ್ನೆಲ್ಲ ಸರ್ಕಾರಗಳು ಅಥವಾ ಎಲ್ಲ ಅರ್ಥಶಾಸ್ತ್ರಜ್ಞರು ಏನೆಲ್ಲ ಆಲೋಚನೆಗಳನ್ನು ಮಾಡಿಕೊಂಡಿದ್ರು ಆ ಎಲ್ಲ ಯೋಜನೆಗಳು ಈಗ ವಿಫಲವಾಗಿವೆ. In every areas that we see there is a failure happen. ಪ್ರತಿ ಕ್ಷೇತ್ರಗಳಲ್ಲಿ ಒಂದು ಸೋಲುಗಳನ್ನ ನಾವು ಎದುರಿಸ್ತಾ ಇದ್ದೇವೆ. And whatever money we have, that money is not useful for us today. ನಾವು ಹೊಂದಿಕೊಂಡಿರುವಂತಹ ಹಣವು ಕೂಡ ನಮಗೆ ಈ ದಿನ ಉಪಯೋಗವಾಗದೇ ಇರುವಂತಹ ಸ್ಥಿತಿಯಲ್ಲಿದೆ. You know that we have money but we cannot travel. ಹಣವಿದ್ದರೂ ಪ್ರಯಾಣಿಸಲಾಗುತ್ತಿಲ್ಲ. We have money but we cannot purchase. ಹಣವಿದ್ದರೂ ಕೊಂಡುಕೊಳ್ಳಲಾಗುತ್ತಿಲ್ಲ. I know that is a restriction is there everywhere. ಎಲ್ಲದರಲ್ಲೂ ಕೂಡ ಒಂದು ನಿರ್ಬಂಧಗಳಿವೆ. During the peak of the pandemic, ಆ ಒಂದು ಸಾಂಕ್ರಾಮಿಕ ರೋಗವು ಅದು ಉನ್ನತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ people had money, lakhs and crores of rupees in their hand. ಲಕ್ಷಾಂತರ ಕೋಟಿಗಟ್ಟಲೆ ಹಣವಿರುವಂತ ಜನರು ಕೂಡ but they could not get oxygen. ಅವರಿಗೆ ಒಂದು ಆಕ್ಸಿಜನ್ ಕೂಡ ಹೊಂದಿಕೊಳ್ಳಲಾಗಲಿಲ್ಲ. They could not get a hospital bed. ಅವರಿಗೆ ಹಾಸ್ಪಿಟಲ್ ಬೆಡ್ ಹೊಂದಿಕೊಳ್ಳಲಾಗಲಿಲ್ಲ. Whatever that we had, whatever we acquired, everything became useless and helpless during the time of crisis. ಆ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ನಮಗಿರುವ ಎಲ್ಲ ಸಂಪನ್ಮೂಲಗಳು, ನಾವು ಹೊಂದಿಕೊಂಡಂತ ಎಲ್ಲ ಸಂಗತಿಗಳು ಉಪಯೋಗಕ್ಕೆ ಬಾರದಂತಾದವು. Even now we have the skills, we have the ability, we have the technology, but we are not able to use it. ಈಗಲೂ ಕೂಡ ಕೌಶಲ್ಯಗಳಿವೆ, ಜನರಲ್ಲಿ ಆ ನಿಪುಣತೆಗಳಿವೆ, ತಂತ್ರಜ್ಞಾನಗಳಿವೆ, ಎಲ್ಲ ವಿಧವಾದ ಸಂಪನ್ಮೂಲಗಳು ಇದ್ದರೂ ಕೂಡ ಉಪಯೋಗಿಸಲಾಗದಿರುವಂತ ಸ್ಥಿತಿ. Everything is blocked and everything is become a standstill. ಎಲ್ಲವೂ ಅಡ್ಡಿಯಾಗಿ ಮಾಡಲ್ಪಟ್ಟಿವೆ ಮತ್ತು ಎಲ್ಲವೂ ಕೂಡ ಒಂದು ನಿಂತ ಸ್ಥಿತಿಯಲ್ಲಿವೆ. Now our churches are closed. ಈಗ ನಮ್ಮ ಸಭೆಗಳು ಮುಚ್ಚಲ್ಪಟ್ಟಿವೆ. Our shops are closed. ನಮ್ಮ ಅಂಗಡಿಗಳು ಮುಚ್ಚಲ್ಪಟ್ಟಿವೆ. Our business are closed. ನಮ್ಮ ವ್ಯಾಪಾರಗಳು ಮುಚ್ಚಲ್ಪಟ್ಟಿವೆ. I know we don't see any kind of a progress at this moment. ಈ ಸಮಯದಲ್ಲಿ ಯಾವುದೇ ವಿಧವಾದ ಮುನ್ನಡೆಕೆಯನ್ನು ನಾವು ನೋಡೋಕ್ಕಾಗುತ್ತಾ ಇಲ್ಲ. Because there is a fear and grip in the hearts of people. ಯಾಕೆಂದರೆ ಜನರ ಹೃದಯಗಳಲ್ಲಿ ಭಯಗಳು, ಹೋರಾಟಗಳು ತುಂಬಿಕೊಂಡಿವೆ. And particularly then we hear a rumor
that third wave will come. ಮತ್ತೊಂದು ವಿಶೇಷವಾಗಿ ಮೂರನೇ ಅಲೆ ಬರುತ್ತದೆ ಎನ್ನುವಂತ ವಿಷಯವನ್ನು ಕೇಳುವಾಗ It may come or it may not come. ಅದು ಬರಬಹುದು, ಬರದೆ ಹೋಗಬಹುದು. But it has gripped the minds of the people. ಆದರೆ ಜನರ ಮನಸ್ಸುಗಳ ಮೇಲೆ ಅದು ಗಾಢವಾದ ಪರಿಣಾಮ ಬೀರಿದೆ. People are not free to move. ಜನರು ಸ್ವತಂತ್ರರಾಗಿ ಏನು ಮಾಡಲು ಸಾಧ್ಯವಾಗುತ್ತಿಲ್ಲ. Because they have seen what happened during the second wave. ಯಾಕೆಂದರೆ ಎರಡನೇ ಅಲೆಯಲ್ಲಿ ಏನಾಗಿದೆ ಎಂಬುದಾಗಿ ಅವರು ನೋಡಿದ್ದಾರೆ. I know that it frightens them whether we move forward or not. ನಾವು ಮುಂದೆ ಹೋಗಬೇಕಾ ಬೇಡ ಎನ್ನುವ ಹೆದರಿಕೆ ಅವರ ಜೀವಿತದಲ್ಲಿದೆ. People are not willing to invest in money in the business. ವ್ಯಾಪಾರಗಳಲ್ಲಿ ಹಣವನ್ನು ತೊಡಗಿಸಿಕೊಳ್ಳುವುದಕ್ಕೆ ಜನರು ಹೆದರುತ್ತಾ ಇದ್ದಾರೆ. Because they do not know whether they will get a return back. ಯಾಕೆಂದರೆ ಅವರ ಆ ಹೂಡಿಕೆಗೆ ಆದಾಯ ಬರುತ್ತದೆ ಇಲ್ಲವೋ ಅವರಿಗೆ ಗೊತ್ತಿಲ್ಲ. So in this time, what is happening that people think, no, that there is no hope for us. ಇಂತಹ ಸಮಯದಲ್ಲಿ ಜನರು ಆಲೋಚಿಸ್ತಾ ಇದ್ದಾರೆ ನಮಗೆ ಯಾವುದೇ ನಿರೀಕ್ಷೆ ಇಲ್ಲ ಎಂಬುದಾಗಿ. Even the church, we see that the finances are dripping. ಸಭೆಗಳಲ್ಲೂ ಕೂಡ ಒಂದು ಹಣಕಾಸಿನ ಪರಿಸ್ಥಿತಿ ತುಂಬಾ ಕಡಿಮೆ ಆಗಿದೆ. Our programs is come to a standstill. ನಮ್ಮ ಎಲ್ಲ ಕಾರ್ಯಕ್ರಮಗಳು ನಿಂತು ಹೋಗಿವೆ. And we do not know what to do. ಮುಂದೆ ಏನೆಂಬುದಾಗಿ ನಮಗೂ ಗೊತ್ತಿಲ್ಲ. So in this panic situation, ಇಂತಹ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ normally you and me will think, know that everything have come to an end. ನಾನು ನೀವು ಸಾಮಾನ್ಯವಾಗಿ ಆಲೋಚನೆ ಮಾಡುತ್ತೇವೆ ಎಲ್ಲವೂ ಮುಗಿದು ಹೋಯಿತು ಎಂಬುದಾಗಿ. Know that we have no hope for tomorrow. ನಾಳೆಗೋಸ್ಕರ ಯಾವುದೇ ನಿರೀಕ್ಷೆ ಇಲ್ಲ. Only that we are in a survival mode, only just to exist in this world. ನಾವು ಈ ಲೋಕದಲ್ಲಿ ಈಗ ಬದುಕಿದರೆ ಸಾಕು, ಉಳಿದರೆ ಸಾಕು ಎನ್ನುವ ಸ್ಥಿತಿಗೆ ಬಂದು ಬಿಟ್ಟಿದ್ದೇವೆ. We have no other plan. ಬೇರೆ ಯಾವುದೇ ಆಲೋಚನೆಗಳಿಲ್ಲ. But beloved, this morning I want to remind you. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾನು ನಿಮಗೆ ನೆನಪಿಸಲು ಬಯಸ್ತೇನೆ. Know that God's original plan for you and me. ದೇವರು ನಿನಗೋಸ್ಕರ ನನಗೋಸ್ಕರ ಇಟ್ಟಂತ ಮೂಲ ಯೋಜನೆ. That He says, be fruitful and multiply. ನೀವು ಫಲಭರಿತರಾಗಬೇಕು, ಹೆಚ್ಚಾಗಬೇಕು. Until the coming of the Lord Jesus Christ. ಕರ್ತನ ಬರೋಣದವರೆಗೆ. Until the last breath of our life. ನಮ್ಮ ಕೊನೆಯ ಉಸಿರಿರುವವರೆಗೆ. That plan of God will not change. ದೇವರ ಆ ಯೋಜನೆ ಅದು ನಿಂತು ಹೋಗುವುದಿಲ್ಲ. There may be setback in our lives. ನಮ್ಮ ಜೀವಿತಗಳಲ್ಲಿ ಅಡ್ಡಿ ಆತಂಕಗಳು ಬರಬಹುದು. When God spoke to Adam, ದೇವರು ಆದಾಮನ ಸಂಗಡ ಮಾತಾಡಿದಾಗ that original vision is replaced or distorted because of sin. ಆ ಒಂದು ಪಾಪದ ನಿಮಿತ್ತವಾಗಿ ದೇವರ ಮೂಲ ಯೋಜನೆ ನಶಿಸಲ್ಪಟ್ಟಿತು ಮತ್ತು ನಾಶವಾಯಿತು. Beloved, in our life the vision of God can be marred by willful sinning. ಪ್ರೇರೆ, ನಮ್ಮ ಜೀವಿತಗಳಲ್ಲಿ ಕೂಡ ದೇವರ ಯೋಜನೆಯನ್ನ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ಮಾಡುವಂತ ಪಾಪಗಳು ಮುಚ್ಚಿ ಹಾಕಬಹುದು. You know that sin separates us from God. ನಮಗೆ ಗೊತ್ತಿದೆ ನಮ್ಮ ಪಾಪಗಳು ನಮ್ಮ ದೇವರಿಂದ ನಮ್ಮನ್ನು ದೂರ ಮಾಡಿವೆ. Sin actually that is spoil our future. ಈ ಪಾಪ ಎನ್ನುವಂಥದ್ದು ನಮ್ಮ ಭವಿಷ್ಯವನ್ನು ನಾಶ ಮಾಡುತ್ತದೆ. When God spoke to Adam, ದೇವರು ಆದಾಮನೊಂದಿಗೆ ಮಾತಾಡುವಾಗ that we see that he sinned against God. ಅವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವುದನ್ನು ನಾವು ನೋಡುತ್ತೇವೆ. He adopted a second plan for his life. ತನಗೋಸ್ಕರ ಎರಡನೆಯ ಯೋಜನೆಯನ್ನು ಮಾಡಿಕೊಂಡನು. And that plan, only that all that Cain and all these things happen during those times. ಅದರ ನಿಮಿತ್ತವಾಗಿ ಅವನ ಜೀವಿತದಲ್ಲಿ ಕಾಯಿನನ ಮೂಲಕ ಅನೇಕ ಸಂಗತಿಗಳು ನಡೆಯೋದನ್ನು ನಾವು ನೋಡುತ್ತೇವೆ. You know that he was not fulfilling the plan of God. ದೇವರ ಆಲೋಚನೆಯನ್ನು ಅವನು ಪೂರ್ಣಗೊಳಿಸ್ತಾ ಇರಲಿಲ್ಲ. Sin grew and multiplied in the land. ಪಾಪವು ಅಭಿವೃದ್ಧಿಯಾಗುತ್ತಾ ಹೆಚ್ಚಾಗುತ್ತಾ ಬಂದಿತ್ತು. The original plan of God is to replace that nature and the character of God need to be spread everywhere. ಒಂದು ಮೂಲ ಯೋಜನೆ ಇದಾಗಿತ್ತು, ದೇವರ ಹೋಲಿಕೆ ಮತ್ತು ಸ್ವಾರೂಪ್ಯವನ್ನ ಎಲ್ಲ ಕಡೆ ಹರಡುವಂತದ್ದು. But now again that what is happening is that sin in multiplying everywhere. ಈಗ ಎಲ್ಲ ಕಡೆ ಪಾಪವು ಅಭಿವೃದ್ಧಿ ಆಗುತ್ತಾ ಬರುತ್ತಿದೆ. And so beloved, that sin will separate us from God. ಪ್ರಿಯರೇ, ಪಾಪ ಎನ್ನುವಂಥದ್ದು ನಮ್ಮನ್ನು ನಮ್ಮ ದೇವರಿಂದ ದೂರ ಮಾಡುತ್ತದೆ. And after that we are born again or that we become believers, ನಾವು ವಿಶ್ವಾಸಿಗಳಾಗಿ ಮಾರ್ಪಟ್ಟ ನಂತರ beloved, that we need to understand that we are being renewed in the image and the likeness of God. ನಾವು ದೇವರ ಆಲೋಚನೆಯಲ್ಲಿ ನಾವು ನೂತನಗೊಳ್ಳುತ್ತಿದ್ದೇವೆ ಎಂಬುದಾಗಿ ನಾವು ನೋಡಬೇಕಾಗಿದೆ. In Colossians chapter 3 verse 10 says, ಕೊಲೊಸ್ಸೆ 3:10 ಹೇಳುತ್ತದೆ, and how put on the new man who is renewed in knowledge according to the image of him who created him. ಈ ನೂತನ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಗೆ ಮೇರೆಗೆ ದಿನ ದಿನ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. Today you and me are born again believers. ಈ ದಿನ ನಾನು ನೀವು ಹೊಸದಾಗಿ ಹುಟ್ಟಿದಂತ ಜನರು. When we are born again means ನಾವು ಹೊಸದಾಗಿ ಹುಟ್ಟಿದವರು ಎನ್ನುವಾಗ a new nature is already imparted to us. ನಮ್ಮೊಳಗೆ ಹೊಸ ಸ್ವಭಾವ ಈಗಾಗಲೇ ಉಂಟು ಮಾಡಲ್ಪಟ್ಟಿದೆ. That is the nature of God. ಅದು ದೇವರ ಸ್ವಭಾವವಾಗಿದೆ. That is image of God. ಅದು ದೇವರ ಹೋಲಿಕೆಯಾಗಿದೆ. Jesus Christ is the image of God. ಯೇಸು ಕ್ರಿಸ್ತನ ದೇವರ ಹೋಲಿಕೆಯಾಗಿದ್ದಾನೆ. Jesus Christ is the
the image and the likeness of God, ಯೇಸು ಕ್ರಿಸ್ತನು ದೇವರ ಸ್ವಾರೂಪ್ಯವೂ ಹೋಲಿಕೆಯೂ ಆಗಿದ್ದಾನೆ. and that we have received him into our lives. ನಮ್ಮ ಜೀವಿತಗಳಲ್ಲಿ ನಾವು ಆತನನ್ನು ಹೊಂದಿಕೊಂಡಿದ್ದೇವೆ. Though the devil tried to destroy the plan of God in our lives, ನಮ್ಮ ಜೀವಿತಗಳಲ್ಲಿ ದೇವರ ಆಲೋಚನೆಯನ್ನು ಸೈತಾನನು ಹಾಳು ಮಾಡಲು ಪ್ರಯತ್ನಿಸ್ತಾ ಇದ್ದರೂ ಕೂಡ we come back to God. ನಾವು ದೇವರ ಬಳಿಗೆ ಹಿಂತಿರುಗಿ When ಬರುತ್ತೇವೆ. we came back to God, ದೇವರ ಬಳಿಗೆ ಹಿಂತಿರುಗಿ ಬರುವಾಗ this new nature is already imparted into our life. ಈ ಹೊಸ ಒಂದು ಆಲೋಚನೆಯು ನಮ್ಮ ಜೀವಿತಗಳಲ್ಲಿ ಈ ಹೊಸ ಸ್ವಭಾವವು ಇಡಲ್ಪಟ್ಟಿದೆ. That is why the word of God says that if any man is in Christ Jesus, he is a new creation. ಅದಕ್ಕೋಸ್ಕರವೇ ದೇವರ ವಾಕ್ಯ ಹೇಳುತ್ತದೆ, ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿ. A new nature has come into our life. ಹೊಸ ಸ್ವಭಾವ ನಮ್ಮ ಜೀವಿತದಲ್ಲಿ ಬಂದಿದೆ. What we call it as born again. ನಾವು ಅದನ್ನು ಹೊಸದಾಗಿ ಹುಟ್ಟುವುದೆಂಬುದಾಗಿ ಹೇಳುವಂತದ್ದು. The Bible says, ಬೈಬಲ್ ಹೇಳುತ್ತದೆ, through Adam all have sinned, ಆದಾಮನ ಮೂಲಕವಾಗಿ ಎಲ್ಲರೂ ಪಾಪ ಮಾಡಿದರು, and the death has spread to every man. ಅವರ ಪಾಪವು ಎಲ್ಲಾ ಮನುಷ್ಯರಿಗೂ ಹರಡಿತ್ತು. In Adam, that our sin, the sin spread in our life, ಆದಾಮನ ಮೂಲಕವಾಗಿ ಪಾಪವು ನಮ್ಮ ಜೀವಿತದಲ್ಲಿ ಪ್ರವೇಶಿಸಿತು. and we are spiritually dead. ನಾವು ಆತ್ಮಿಕವಾಗಿ ಸತ್ತವರಾಗಿದ್ದೇವೆ. I know that we have life in us physically. ಶಾರೀರಿಕವಾಗಿ ದೈಹಿಕವಾಗಿ ನಮ್ಮಲ್ಲಿ ಜೀವವಿದೆ. External life is there. ಆ ಒಂದು ಬಹಿರಂಗವಾದ ಜೀವವಿದ್ದರೂ ಸಹಿತ With this life we can move, ಈ ಒಂದು ಜೀವದಲ್ಲಿ ನಾವು ಮುಂದೆ ಸಾಗಬಹುದು. we can think, ನಾವು ಆಲೋಚಿಸಬಹುದು. we have an intellect, ನಮಗೆ ಒಂದು ಜ್ಞಾನವಿದೆ. we can invent new things, ಹೊಸ ಹೊಸ ಕಾರ್ಯಗಳನ್ನು ನಾವು ಉಂಟು ಮಾಡಬಹುದು. we can plan all new things. ಹೊಸ ಕಾರ್ಯಗಳನ್ನು ಆಲೋಚನೆಗಳನ್ನು But all these ಮಾಡಿಕೊಳ್ಳಬಹುದು. ideas, all these plans, all achievements are apart from God. ಆದರೆ ಈ ಎಲ್ಲ ಆಲೋಚನೆಗಳು ಸಾಧನೆಗಳು ದೇವರಿಲ್ಲದೆ ಮಾಡುವಂತದ್ದು. I know that as Adam and Eve chose a plan for them, ಆದಾಮ ಹವ್ವಳು ತಮಗೋಸ್ಕರ ಒಂದು ದೇವರ ಆಲೋಚನೆಯನ್ನು ಹೊಂದಿಕೊಂಡ today ಪ್ರಕಾರ we depend more upon our own plans. ಈ ದಿವಸಗಳಲ್ಲಿ ನಾವು ನಮ್ಮದೇ ಆಲೋಚನೆಗಳ ಮೇಲೆ ನಾವು ಆತುಕೊಳ್ಳುತ್ತೇವೆ. No, beloved, that instead of making our own plans, finding our own vision in our lives, ನಮ್ಮ ಜೀವಿತಗಳಲ್ಲಿ ನಮ್ಮದೇ ಆದ ಆಲೋಚನೆಗಳನ್ನ ನಮ್ಮದೇ ಆದ ದರ್ಶನಗಳನ್ನ ನಾವು ಮಾಡಿಕೊಳ್ಳುವುದಕ್ಕೆ ಬದಲಾಗಿ no, we need to go back to God. ನಾವು ದೇವರ ಬಳಿಗೆ ಹಿಂತಿರುಗಿ We need ಹೋಗಬೇಕು. to go back to the original vision of God. ದೇವರ ಮೂಲ ಯೋಜನೆಗೆ ನಾವು God's ಹೋಗಬೇಕಾಗಿದೆ. vision for you and me is to be fruitful and multiply. ದೇವರ ಮೂಲ ಯೋಜನೆ ನನಗೋಸ್ಕರ ನಿಮಗೋಸ್ಕರ ಫಲಭರಿತರಾಗುವುದು, ತುಂಬಿಕೊಳ್ಳುವುದು. Even though that the devil and the sin destroy it, ಸೈತಾನನು ಮತ್ತು ಪಾಪವು ಅದನ್ನು ನಾಶಪಡಿಸಿದರೂ ಕೂಡ but God's plan will never change. ಆದರೆ ದೇವರ ಆಲೋಚನೆ ನಿಂತು ಹೋಗುವುದಿಲ್ಲ. God said that you be fruitful and multiply. ದೇವರು ಹೇಳುತ್ತಾನೆ, ನೀವು ಅಭಿವೃದ್ಧಿಯಾಗಬೇಕು, ನೀವು ಫಲಭರಿತರಾಗಬೇಕು. In Genesis chapter 9 verse 1 says, ಆದಿಕಾಂಡ 9ನೇ ಅಧ್ಯಾಯದ 1ನೇ ವಾಕ್ಯ ಹೇಳುತ್ತದೆ, this is after the flood. ಇದು ಪ್ರಳಯವಾದ ನಂತರ The flood came because of sin. ಪಾಪದ ನಿಮಿತ್ತವಾಗಿ ಪ್ರಳಯವು ಬಂದಿತ್ತು. Because of the multiplication of sin, that God want to remove the sin from the earth. ಪಾಪವು ಅಭಿವೃದ್ಧಿಯಾದ ನಿಮಿತ್ತವಾಗಿ ದೇವರು ಪಾಪವನ್ನು ತೆಗೆದುಹಾಕಲು ಪ್ರಳಯವನ್ನು ತಂದನು. And now God saved on Noah and his children. ನೋಹನನ್ನು ಅವನ ಮಕ್ಕಳನ್ನು ದೇವರು ಕಾಪಾಡಿದನು. 8 people in that all humanity. ಇಡೀ ವಿಶ್ವದಲ್ಲಿ ಕೇವಲ 8 ಜನರು ಬದುಕಿಕೊಂಡರು. And after everything is destroyed from the earth, ಆ ಭೂಮಿಯಲ್ಲಿ ಎಲ್ಲವೂ ನಾಶವಾದ ಮೇಲೆ God again visited them and told them. ದೇವರು ಮತ್ತೊಮ್ಮೆ ಅವರನ್ನು ಸಂಧಿಸಿ ಹೇಳುತ್ತಾನೆ. What did God say? ದೇವರೇನು ಹೇಳುತ್ತಾನೆ? God told them, God blessed Noah and his son and said to them, be fruitful and multiply and fill the earth. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲೆಲ್ಲ ತುಂಬಿಕೊಳ್ಳಿರಿ. Be fruitful and multiply. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲೆಲ್ಲ ತುಂಬಿಕೊಳ್ಳಿರಿ. This is what God said to Noah. ದೇವರು ನೋಹನಿಗೆ ಇದನ್ನು ಹೇಳುತ್ತಾನೆ. The same thing that God said to Adam and Eve. ಆದಾಮ ಹವ್ವಳಿಗೆ ಹೇಳಿದಂತ ಅದೇ ಮೂಲ ಯೋಜನೆ. He says that now God is repeating to Adam and Noah and his family, be fruitful and multiply. ಈಗ ನೋಹನಿಗೂ ಅವನ ಮಕ್ಕಳಿಗೂ ದೇವರು ಹೇಳ್ತಾ ಇದ್ದಾನೆ, ನೀವು ಆ ಬಹು ಸಂತಾನವುಳ್ಳವರಾಗಿ ಅಭಿವೃದ್ಧಿ ಆಗಿರಿ. So beloved, I want you to remember. ಪ್ರಿಯರೇ, ನೀವು ಇದನ್ನ ನೆನಪಿಟ್ಟುಕೊಳ್ಳಬೇಕು. I want you to focus upon the word of God. ದೇವರ ವಾಕ್ಯದ ಮೇಲೆ ನೀವು ಆತುಕೊಳ್ಳಿರಿ. So no matter whatever happened to our life during this time, ಈ ದಿವಸಗಳಲ್ಲಿ ನಮ್ಮ ಜೀವಿತಗಳು ಏನೇ ಆಗಿದ್ದರು, even though that everything is destroyed, even our effort, our money, everything is destroyed, ನಮ್ಮ ಎಲ್ಲ ಪ್ರಯತ್ನಗಳು, ನಮ್ಮ ಹಣಕಾಸು, ನಾವು ಮಾಡಿದಂತ ಎಲ್ಲಾ ಕಾರ್ಯಗಳು ನಾಶವಾಗಿದ್ದರೂ ಸಹ till now God is speaking to us. ಈಗಲೂ ದೇವರು ನಮ್ಮ ಸಂಗಡ ಮಾತಾಡುತ್ತಾ ಇದ್ದಾನೆ. You can be fruitful ನೀವು ಫಲಭರಿತರಾಗಬೇಕು. because this is a vision of God. ಯಾಕಂದ್ರೆ ಇದು ದೇವ ದರ್ಶನವಾಗಿದೆ. Now it is not that time to be discouraged. ಇದು ಸೋತು ಹೋಗುವಂತ ಸಮಯವಲ್ಲ. It is not that time to give up for everything, ಎಲ್ಲವನ್ನು ನಿರೀಕ್ಷೆಯನ್ನು ಬಿಟ್ಟು ಬಿಡುವಂತ ಸಮಯವಲ್ಲ. thinking that nothing will happen to you. ನಮ್ಮ ಜೀವಿತದಲ್ಲಿ ಇನ್ನೇನು ನಡೆಯುವುದಿಲ್ಲ ಎಂಬುದಾಗಿ All ಆಲೋಚಿಸುವ my ಸಮಯವಲ್ಲ. effort for these several years, it has been already destroyed. ಅಯ್ಯೋ, ಇಷ್ಟು ವರ್ಷಗಳ ನನ್ನ ಎಲ್ಲ ಒಂದು ಪ್ರಯತ್ನಗಳು, ಎಲ್ಲ ಒಂದು ಸಂಪನ್ಮೂಲಗಳು ಮುಳುಗಿ ಹೋಯ್ತಲ್ಲ. I know that some of you worked hard, ನಿಮ್ಮಲ್ಲಿ ಕೆಲವರು ತುಂಬಾ ಕಷ್ಟಪಟ್ಟಿದ್ದೀರಾ, ನಂಗೆ ಗೊತ್ತು. left your family and went to Gulf.
ನಿಮ್ಮ ಕೆಲಸಗಳನ್ನು, ನಿಮ್ಮ ಕುಟುಂಬಗಳನ್ನು ಬಿಟ್ಟು ನೀವು ಗಲ್ಫಿಗೆ And ಕೆಲಸಕ್ಕಾಗಿ all ಹೋದಿರಿ. these years of your earning, no, now it is nothing. ನಿಮ್ಮ ಎಲ್ಲ ಇಷ್ಟು ವರ್ಷಗಳ ಆದಾಯ ಗಳಿಕೆ ಈಗ ಅದಕ್ಕೆ ಯಾವುದೇ ಅರ್ಥವಿಲ್ಲದಂತಾಗಿದೆ. So many years of business, ಅನೇಕ ವರ್ಷಗಳ ವ್ಯಾಪಾರ, whatever you have accumulated in your life, ಇಲ್ಲಿ ಇದುವರೆಗೂ ನೀವು ಕೂಡಿಸಿಟ್ಟಂತ ಎಲ್ಲ ಸಂಪತ್ತುಗಳು now you think that there is nothing at all left for ಈಗ you, ಏನು ಉಳಿದುಕೊಂಡಿಲ್ಲ ಎನ್ನುವಂತ ಸನ್ನಿವೇಶದಲ್ಲಿ ನೀವಿರಬಹುದು. so that you are afraid, ನೀವು ಹೆದರಿಕೊಂಡಿರಬಹುದು, worried, ನೀವು ಚಿಂತಿಸುತ್ತಿರಬಹುದು, discouraged. ಅಥವಾ ಸೋತು ಹೋಗಿರಬಹುದು. Some of you have studied a lot, ನಿಮ್ಮಲ್ಲಿ ಕೆಲವರು ತುಂಬಾ ಓದಿದಿರಿ, and know that you are on the verge of getting a job, ನಿಮಗೆ ಕೆಲಸ ಸಿಗುವಂತ ಅವಕಾಶಗಳಿದ್ದವು. but now everything is lost. ಆದರೆ ಈಗ ಎಲ್ಲವೂ ಕಳೆದು ಹೋದ ರೀತಿಯಲ್ಲಿದೆ. Everywhere you think there is nothing, no opportunity, nothing that we can do further. ನಾವು ಮುಂದೆ ಏನು ಮಾಡುವಂತ ಅವಕಾಶಗಳಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ ಎನ್ನುವಂತ ಸನ್ನಿವೇಶಗಳು ಎಲ್ಲ ಕಡೆ. But God says, ಆದರೆ ದೇವರು ಹೇಳ್ತಾನೆ, my plan for you, ನಿಮಗೋಸ್ಕರ ನನ್ನ ಆಲೋಚನೆ, this is my vision for you. ಇದು ನನ್ನ ದರ್ಶನವಾಗಿದೆ ನಿಮಗೋಸ್ಕರ. Be fruitful, ನೀವು ಫಲಭರಿತರಾಗಿ, be fruitful, ಫಲಭರಿತರಾಗಿ, multiply, ನೀವು ಅಭಿವೃದ್ಧಿಯಾಗಿ, not to make 1 or 2 addition, but multiply. ನೀವು 1, 2 ಎಂಬುದಾಗಿ ಕೂಡಿಸಿಕೊಳ್ಳುವುದಲ್ಲ, ಅಭಿವೃದ್ಧಿ ಆಗುವುದು, ಗುಣಕಾರದಲ್ಲಿ ಬೆಳೆಯುವುದು. Be fruitful and multiply. ನೀವು ಫಲಭರಿತರಾಗಿ ಗುಣಕಾರದಲ್ಲಿ ಬೆಳೆಯಿರಿ. And I pray ನನ್ನ ಪ್ರಾರ್ಥನೆ, that you need to get a vision from God. ನೀವು ದೇವರಿಂದ ಮತ್ತೆ ದರ್ಶನವನ್ನು ಹೊಂದಿಕೊಳ್ಳಬೇಕು. Instead of looking all your surroundings, ನಿಮ್ಮ ಸುತ್ತಲಿರುವಂತಹ ಸನ್ನಿವೇಶಗಳನ್ನು ನೋಡುವುದಕ್ಕೆ ಬದಲಾಗಿ, no, you need to look to God and what God's plan for you. ನಿಮಗೋಸ್ಕರ ದೇವರ ಆಲೋಚನೆ ಏನೆಂಬುದಾಗಿ ದೇವರ ಕಡೆಗೆ ನೀವು ತಿರುಗಿ ನೋಡಬೇಕು. I am just touching one point today. ಈ ದಿನ ಒಂದೇ ಒಂದು ನಾನು ವಿಷಯವನ್ನು ಮುಟ್ಟುತ್ತಾ ಇದ್ದೇನೆ. It is what God has spoken to you. ದೇವರು ನಿಮ್ಮ ಸಂಗಡ ಮಾತಾಡಿದಂತ ವಿಷಯಗಳು. God says, ದೇವರು ಹೇಳುತ್ತಾನೆ, be fruitful. ನೀವು ಅಭಿವೃದ್ಧಿಯಾಗಿ, No, you need to think. ನೀವು ಆಲೋಚಿಸಬೇಕು. No matter whatever, maybe you have failed several 100 times, you must have failed. ನೀವು 100 ಸಲ ಸೋತಿರಬಹುದು, ಏನೇ ಆಗಿರಬಹುದು. That 100 times failure, that is not the original plan of God for you. ಈ 100 ಸಲ ಸೋತಿರುವಂತ ವಿಷಯಗಳು ಇದು ದೇವರ ಮೂಲ ಯೋಜನೆ ಅಲ್ಲ. No, that God's plan for you is to fruitful and multiply. ದೇವರ ಮೂಲ ಯೋಜನೆ ನಿಮ್ಮ ಜೀವಿತಕ್ಕಾಗಿರುವಂತದ್ದು ಫಲಭರಿತರಾಗುವುದು, ಅಭಿವೃದ್ಧಿ ಆಗುವುದು. You must have tried so many things in your life. ನಿಮ್ಮ ಜೀವಿತಗಳಲ್ಲಿ ಅನೇಕ ವಿಷಯಗಳನ್ನು ಪ್ರಯತ್ನಿಸಿರಬಹುದು. You have spent a lot of time and money in those things. ಆ ವಿಷಯಗಳಲ್ಲಿ ತುಂಬಾ ಹಣವನ್ನ, ಸಮಯವನ್ನ ನೀವು ಹೂಡಿಕೆ ಮಾಡಿರಬಹುದು. All whatever that happened may be a failure because that you have adopted your own plan. ನೀವು ನಿಮ್ಮದೇ ಆದ ಸ್ವಂತ ಆಲೋಚನೆಗಳನ್ನ ಅಥವಾ ಪಾಪ ಅಥವಾ ಸೈತಾನನ ಆಲೋಚನೆಗಳನ್ನ ಅಳವಡಿಸಿಕೊಂಡ ನಿಮಿತ್ತ ನೀವು ಸೋತು ಹೋಗಿರಬಹುದು. What God has originally planned for you, ದೇವರ ನಿಮಗೋಸ್ಕರ ದೇವರು ಮಾಡಿದ ಮೂಲ ಯೋಜನೆ, that purpose that you need to find out in your life. ನಿಮ್ಮ ಜೀವಿತದಲ್ಲಿ ಆ ಉದ್ದೇಶವನ್ನು ನೀವು ಕಂಡುಕೊಳ್ಳಬೇಕು. Know that we read about a person called Ahab, a king. ಆಹಾಬ್ ಎನ್ನುವಂತ ಒಬ್ಬ ರಾಜನ ಬಗ್ಗೆ ನಾವು ನೋಡುತ್ತೇವೆ. God called him to be the ruler of the kingdom of northern Israel. ಆ ಒಂದು ಉತ್ತರ ಸಾಮ್ರಾಜ್ಯವಾಗಿರುವಂತ ಇಸ್ರಾಯೇಲ್ ದೇಶವನ್ನ ಆಳ್ವಿಕೆ ಮಾಡುವುದಕ್ಕಾಗಿ ದೇವರು ಅವರನ್ನು ನೇಮಿಸಿದನು. And he had power and position. ಅವನಿಗೆ ಅಧಿಕಾರವು, ಸ್ಥಾನವು ಕೊಡಲ್ಪಟ್ಟಿತು. He need to devote all his time for ruling the country. ಆ ದೇಶದ ಆಳ್ವಿಕೆ ಮಾಡುವುದಕ್ಕಾಗಿ ಅವನು ತನ್ನ ಸಮಯವನ್ನು ಕೊಡಬೇಕಾಗಿತ್ತು. But during one of those occasions, ಆದರೆ ಒಂದು ಸಮಯದಲ್ಲಿ ಏನಾಯಿತು, he looked a vineyard nearby his house. ತನ್ನ ಮನೆಯ ಪಕ್ಕದಲ್ಲಿದ್ದಂತ ಒಂದು ದ್ರಾಕ್ಷಿ ತೋಟವನ್ನು ನೋಡುತ್ತಾನೆ. I know that he got a plan. ಅವನಿಗೊಂದು ಆಲೋಚನೆ ಸಿಕ್ಕಿತು. He got a vision. ಅವನಿಗೊಂದು ದರ್ಶನ ಸಿಕ್ಕಿತು. This vineyard need to be converted into a vegetable garden. ಈ ಒಂದು ದ್ರಾಕ್ಷಿ ತೋಟವನ್ನ ಒಂದು ಉದ್ಯಾನ, ಒಂದು ತರಕಾರಿ ಬೆಳೆಯುವ ಸ್ಥಳವನ್ನಾಗಿ ನಾನು ಮಾಡಬೇಕು. I know what a tragedy in his life. ಅವನ ಜೀವಿತದಲ್ಲಿ ಎಂತಹ ಒಂದು ದುರಂತ ಅದು. God has called him for a higher purpose. ದೇವರು ಅವನನ್ನು ಉನ್ನತ ಸ್ಥಿತಿಗೆ ಕರೆದಿದ್ದನು. You know that he is looking for a lower things. ಆದರೆ ಅವನು ಕೆಳಗೆ ಸ್ಥಿತಿಗೆ ನೋಡುತ್ತಾ ಇದ್ದಾನೆ. That also somebody's property. ಅದು ಬೇರೆ ಯಾರದ್ದೋ ಒಂದು ಆಸ್ತಿ. He want to take it and make it into a vegetable garden. ಅದನ್ನು ತೆಗೆದುಕೊಂಡು ಅವನು ಅದನ್ನು ಕಾಯಿ ಪಲ್ಯ ಮಾಡುವ ತೋಟವನ್ನಾಗಿ ಮಾಡಬೇಕೆಂಬುದಾಗಿದ್ದಾನೆ. The vineyard is the plan of God. ಆ ದ್ರಾಕ್ಷಿ ತೋಟ ಎನ್ನುವಂಥದ್ದು ದೇವರ ಆಲೋಚನೆ. That speaks about the church. That represents the church of God. ಅದು ದೇವರ ಸಭೆಯನ್ನ ಸೂಚಿಸುತ್ತದೆ. That represents the people of God. ಅದು ದೇವ ಜನರನ್ನು ಸೂಚಿಸುತ್ತದೆ. I know he want to destroy that vineyard and make it into a vegetable field. ಆ ದ್ರಾಕ್ಷಿ ತೋಟವನ್ನು ಹಾಳು ಮಾಡಿ ಅದನ್ನು ಕಾಯಿ ಪಲ್ಯದ ಗಿಡವನ್ನಾಗಿ ಮಾಡಬೇಕೆಂಬುದಾಗಿ ಅವನು ಆಲೋಚಿಸ್ತಾನೆ. Beloved, that will happen to you and me. ಪ್ರೇರ, ಅದು ನನಗೂ ನಿಮಗೂ ಆಗುತ್ತದೆ. If we lose the vision of God, ದೇವ ದರ್ಶನ ನಾವು ಕಳೆದುಕೊಂಡರೆ, if we lose the purpose of God in our ದೇವರ life, ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಕಳೆದುಕೊಂಡರೆ, what we aim for the higher things and greater things, ನಾವು ಉನ್ನತವಾದ ಶ್ರೇಷ್ಠ ಸಂಗತಿಗಳನ್ನು ಎದುರು ನೋಡುವವರಾಗಿರುತ್ತೇವೆ. know that what instead of that one we are going to look into some kind of a to making
beautiful things into a vegetable garden. ಆದರೆ ನಾವು ಅದಕ್ಕೆ ಬದಲಾಗಿ ಸುಂದರವಾದ ಸಂಗತಿಗಳನ್ನ ಕಾಯಿ ಪಲ್ಯ ಗಿಡದ ಒಂದು ತೋಟವನ್ನಾಗಿ ಮಾಡಬೇಕೆಂಬುದಾಗಿ ನಾವು ಮಾಡುತ್ತೇವೆ. No, there are people who are called to cultivate vegetables. ಕೆಲವರು ಕಾಯಿ ಪಲ್ಯಗಳನ್ನ ಉಂಟು ಮಾಡುವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದಾರೆ. There are people like Naboth who are called to raise a vineyard. ಮತ್ತು ಇನ್ನು ಕೆಲವರು ನಾಬೋತನ ಹಾಗೆ ದ್ರಾಕ್ಷಿ ತೋಟವನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದಾರೆ. But Ahab was called to rule. ಆದರೆ ಆಹಾಬನ ಕರೆಯುವಿಕೆ ಆಡಳಿತ ಮಾಡುವಂತದಾಗಿತ್ತು. Beloved, you and me are called with a higher calling from God. ಪ್ರಿಯರೇ, ನಾನು ನೀವು ಒಂದು ಉನ್ನತವಾದ ಒಂದು ಕರೆಯಿಂದ ಕರೆಯಲ್ಪಟ್ಟಿದ್ದೇವೆ. When God has called you for a greater things, ದೇವರು ಉನ್ನತವಾದ ಸಂಗತಿಗಳಿಗಾಗಿ ನಿಮ್ಮನ್ನು ಕರೆದಿರುವಾಗ don't make your own plan. ನಿಮ್ಮದೇ ಆದ ಆಲೋಚನೆಗಳನ್ನು Some ಮಾಡಿಕೊಳ್ಳಬೇಡಿ. ideas that you are getting from the world. ಲೋಕದಿಂದ ಪಡೆದುಕೊಳ್ಳುವಂತ ಆಲೋಚನೆಗಳು, No matter whatever noble idea that we are getting for our life, beloved, from the world, it is only making a vegetable garden. ಪ್ರಿಯರೇ, ಲೋಕದಿಂದ ನಾವು ನಮ್ಮ ಜೀವಿತಕ್ಕೆ ಪಡೆದುಕೊಳ್ಳುವಂತ ಆಲೋಚನೆಗಳು ಎಷ್ಟು ಉತ್ತಮವಾಗಿ ಕಂಡರೂ ಕೂಡ ಅದು ದ್ರಾಕ್ಷಿ ತೋಟವನ್ನು ಕಾಯಿ ಪಲ್ಯದ ಗಿಡ ತೋಟ ಮಾಡಿದಂತೆ. That is why we need to get to the vision, original vision from God. ಅದಕ್ಕೋಸ್ಕರ ನಾವು ದೇವರಿಂದ ಮೂಲ ದರ್ಶನವನ್ನು ಹೊಂದಿಕೊಳ್ಳಬೇಕು. You cannot create your own vision. ನಿಮ್ಮದೇ ಆದ ದರ್ಶನಗಳನ್ನು ನೀವು ಉಂಟು ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. And you can create your own vision, that is a parallel vision. ನೀವು ಮಾಡುವಂತ ನಿಮ್ಮದೇ ಆದ ಯೋಜನೆಗಳು ಅದು ಸಮಾಂತರವಾದ ಇನ್ನೊಂದು ಯೋಜನೆ ಆಗಿರುತ್ತದೆ. But what you want is that original vision of God that God need to communicate to you and me. ಆದರೆ ದೇವರು ನಿಮಗೂ ನನಗೂ ಹೇಳಿದಂತ ಮೂಲ ಯೋಜನೆ ಏನಾಗಿದೆ? Today that God says to you, ಈ ದಿನ ದೇವರು ಹೇಳುತ್ತಾನೆ, how my own vision for you. ನಿನ್ನದೇ ಆದ ಆಲೋಚನೆಯನ್ನು ಹೊಂದಿಕೊಳ್ಳಬೇಡ. That you come back to me. ನನ್ನ ಬಳಿಗೆ ಹಿಂತಿರುಗಿ ಬಾ. Like a potter, like a clay coming back to the potter. ಯಾವ ರೀತಿ ಜೇಡಿ ಮಣ್ಣು ಆ ಕುಂಬಾರನ ಬಳಿಗೆ ಹೋಗುತ್ತದೋ. Yes, during this pandemic many things we have lost. ಈ ಒಂದು ಸಾಂಕ್ರಾಮಿಕ ರೋಗದ ದಿವಸಗಳಲ್ಲಿ ಅನೇಕ ಸಂಗತಿಗಳನ್ನು ನಾವು But ಕಳೆದುಕೊಂಡಿದ್ದೇವೆ. there is something which cannot be lost in our life. ಆದರೆ ನಮ್ಮ ಜೀವಿತಗಳಲ್ಲಿ ಕಳೆದುಕೊಳ್ಳಲಾಗದಿರುವಂತ ಒಂದು ಸಂಗತಿ ಇದೆ. Money and the things of the world will be lost. ಹಣವು ಈ ಲೋಕದ ಸಂಗತಿಗಳು ಕಳೆದು ಹೋಗುತ್ತವೆ. The word of God and the vision of God cannot be lost. ದೇವರ ವಾಕ್ಯವು ದೇವ ದರ್ಶನವು ನಾಶವಾಗುವುದಿಲ್ಲ. If you replace the vision of God with the vision of this world, ನೀವು ದೇವ ದರ್ಶನವನ್ನು ಈ ಲೋಕದ ದರ್ಶನದಿಂದ ನೀವು ಅದನ್ನು ಮುಚ್ಚಿ ಹಾಕುವುದಾದರೆ, what will happen that you will suffer loss. ನೀವು ನಾಶನವನ್ನು ಅಥವಾ ನೀವು ನಷ್ಟವನ್ನು ಅನುಭವಿಸುತ್ತೀರಿ. But this eternal word ಆದರೆ ನಿತ್ಯ ವಾಕ್ಯಗಳು that is sown into our lives, ಅದು ನಮ್ಮ ಜೀವಿತದಲ್ಲಿ ಬಿತ್ತಲ್ಪಟ್ಟ ವಾಕ್ಯಗಳು, that is a vision of God. ಅದು ದೇವ The ದರ್ಶನವಾಗಿದೆ. vision for you and me from God. ನನಗೋಸ್ಕರ ನಿನಗೋಸ್ಕರ ದೇವರಿಂದ ಇರುವಂತಹ ಆಲೋಚನೆಗಳು, Be fruitful and multiply. ನೀವು ಅಭಿವೃದ್ಧಿಯಾಗಿರಿ, ನೀವು ಬೆಳೆದು ಬನ್ನಿರಿ. If you have failed in your lives, ನಿಮ್ಮ ಜೀವಿತದಲ್ಲಿ ನೀವು ಸೋತು maybe ಹೋಗಿರುವುದಾದರೆ 100 times you have failed, ಬಹುಶಃ 100 ಸಲ but ಸೋತಿರಬಹುದು. still that you cannot give up your hope, ಆದರೆ ನಿಮ್ಮ ನಿರೀಕ್ಷೆ ನೀವು ಬಿಟ್ಟು ಬಿಡಬೇಡಿರಿ. because God has His own plan. ಯಾಕಂದರೆ ದೇವರ ಆಲೋಚನೆ ನಿಮಗೋಸ್ಕರ ಇನ್ನೂ ಇರುವಂತದಾಗಿದೆ. If you get the vision of God in your life, ನಿಮ್ಮ ಜೀವಿತಗಳಲ್ಲಿ ದೇವರ ಆಲೋಚನೆಯನ್ನು ದರ್ಶನವನ್ನು ಹೊಂದಿಕೊಳ್ಳುವುದಾದರೆ that vision will not be failure. ಆ ಒಂದು ದರ್ಶನವು ಸೋತು And ಹೋಗುವುದಿಲ್ಲ. so that is why ಅದಕ್ಕೋಸ್ಕರವೇ the word of God says, ದೇವರ ವಾಕ್ಯ ಹೇಳುತ್ತದೆ, be fruitful, ನೀವು ಫಲಭರಿತರಾಗಿರಿ, multiply, ನೀವು ಅಭಿವೃದ್ಧಿ ಆಗಿರಿ. be fruitful in your life. ನಿಮ್ಮ ಜೀವಿತಗಳಲ್ಲಿ ಫಲಭರಿತರಾಗಿರಿ. Whatever you are doing, ನೀವು ಏನೆಲ್ಲ ಮಾಡುತ್ತಿದ್ದೀರೋ if it is according to the vision of God, ಅದು ದೇವ ದರ್ಶನ ಪ್ರಕಾರವಾಗಿರುವುದಾದರೆ, if you have made your own vision for yourself, ಒಂದು ವೇಳೆ ನಿಮಗೋಸ್ಕರ ನೀವೇ ಆಲೋಚನೆಗಳನ್ನು ಮಾಡಿಕೊಂಡಿರುವುದಾದರೆ, I'm not telling that you will be succeeded, ನೀವು ಅದರಲ್ಲಿ ಯಶಸ್ವಿ ಆಗುತ್ತೀರೆಂಬುದಾಗಿ ನಾನು ಹೇಳ್ತಾ ಇಲ್ಲ. but if it is from the Lord, ಆದರೆ ಅದು ದೇವರಿಂದ ಬಂದಿರುವುದಾದರೆ you will be fruitful. ನೀವು ಯಶಸ್ವಿ ಆಗುತ್ತೀರಿ. No, because the word of God is spoken to you with a blessing. ಯಾಕೆಂದರೆ ದೇವರ ವಾಕ್ಯವು ನಿಮಗೆ ಒಂದು ಆಶೀರ್ವಾದದ ಜೊತೆಯಲ್ಲಿ ಬರುತ್ತದೆ. God said that God blessed them and said, be fruitful and multiply. ದೇವರು ಅವರನ್ನು ಆಶೀರ್ವದಿಸಿ ಹೇಳಿದನು, ನೀವು ಫಲಭರಿತರಾಗಿರಿ ಮತ್ತು ನೀವು ಹೆಚ್ಚಾಗಬೇಕು, And ಅಭಿವೃದ್ಧಿಯಾಗಿರಿ. beloved people of God, this is a time that we need to look to God and receive a hope and a vision in our life. ಪ್ರಿಯರೇ, ಈ ಸಮಯಗಳು ನಾವು ದೇವರನ್ನು ದೃಷ್ಟಿಸಿ ದೇವರಿಂದ ಹೊಂದಿಕೊಳ್ಳುವಂತ ಸಮಯಗಳಾಗಿವೆ. Get a vision for your personal life. ನಿಮ್ಮ ವೈಯಕ್ತಿಕ ಜೀವಿತಕ್ಕಾಗಿ ದೇವ ದರ್ಶನವನ್ನು ಹೊಂದಿಕೊಳ್ಳಿರಿ. Get a vision for your family. ನಿಮ್ಮ ಕುಟುಂಬಕ್ಕಾಗಿ ದೇವ ದರ್ಶನವನ್ನು ಹೊಂದಿಕೊಳ್ಳಿರಿ. Not searching from the internet and Google. ನೀವು ಇಂಟರ್ನೆಟ್ ಇಂದ ಗೂಗಲ್ ಇಂದ ಅದನ್ನು ನೀವು ಹೊಂದಿಕೊಳ್ಳಬೇಡಿರಿ. Search the scripture. ನೀವು ದೇವ ವಾಕ್ಯವನ್ನು ಹುಡುಕಿ What the ಹೊಂದಿಕೊಳ್ಳಿರಿ. Lord is speaking about your life. ನಿಮ್ಮ ಜೀವಿತದ ಬಗ್ಗೆ ದೇವರ ವಾಕ್ಯದಲ್ಲಿ ದೇವರೇನು ಹೇಳ್ತಾ What ಇದ್ದಾನೆ, God is speaking to your family. ನಿಮ್ಮ ಕುಟುಂಬದ ಬಗ್ಗೆ ದೇವರೇನು ಹೇಳುತ್ತಾ What ಇದ್ದಾನೆ, God is speaking concerning your children. ನಿಮ್ಮ ಮಕ್ಕಳ ಬಗ್ಗೆ ದೇವರೇನು ಹೇಳುತ್ತಾ What the word ಇದ್ದಾನೆ, of God is speaking about your future. ನಿಮ್ಮ ಭವಿಷ್ಯದ ಬಗ್ಗೆ ದೇವರು ಏನು ಹೇಳ್ತಾ ಇದ್ದಾನೆ, No, that is a vision of God. ಅದು ದೇವ ದರ್ಶನವಾಗಿದೆ. I pray that this remaining 6 months of this year, ನನ್ನ ಪ್ರಾರ್ಥನೆ ಇದಾಗಿದೆ, ಉಳಿದಿರುವಂತಹ 6 ತಿಂಗಳುಗಳು, ಈ ವರ್ಷದ 6 ತಿಂಗಳುಗಳು we need to get a supernatural
supernatural vision from God. ದೇವರಿಂದ ಆ ಒಂದು ಅತ್ಯದ್ಭುತವಾದಂತಹ ಒಂದು ಆಲೋಚನೆಗಳನ್ನು ದರ್ಶನವನ್ನು ನಾವು ಹೊಂದಿಕೊಳ್ಳಬೇಕು. The word of God is full of words vision. ದೇವರ ವಾಕ್ಯವು ಪರಿಪೂರ್ಣವಾಗಿ ಅದು ದರ್ಶನಗಳಿಂದ ತುಂಬಿದೆ. Once again I want to remind you. ಮತ್ತೊಮ್ಮೆ ನಾನು ನಿಮಗೆ ನೆನಪಿಸಲು ಬಯಸ್ತೇನೆ. No, be fruitful and multiply. That is not the idea Adam and Eve got in their own mind. ನೀವು ಫಲಭರಿತರಾಗಿ ಅಭಿವೃದ್ಧಿ ಆಗಬೇಕೆನ್ನುವಂಥದ್ದು ಆದಾಮ ಹವ್ವಳು ತಾವೇ ಮಾಡಿಕೊಂಡಂತ ಆಲೋಚನೆ It ಆಗಿರಲಿಲ್ಲ. was in the mind of God communicated to them. ಅದು ದೇವರ ಮನಸ್ಸಿನಲ್ಲಿದ್ದಂತ ಆಲೋಚನೆ ಮತ್ತು ಮನುಷ್ಯರಿಗೆ ತಿಳಿಸಲ್ಪಟ್ಟ So ಆಲೋಚನೆ. what I am sharing with you is the mind of God, is the wisdom of God. ಈ ದಿನ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳುವಂತ ಸಂಗತಿ ಅದು ದೇವರ ಆಲೋಚನೆಯಾಗಿದೆ ಮತ್ತು ನಿಮಗೆ ಕೊಡಲ್ಪಟ್ಟ ಒಂದು ನಿಮಗೆ ತಿಳಿಸಲ್ಪಟ್ಟ ಸಂಗತಿಯಾಗಿದೆ. Be fruitful. ನೀವು ಆ Be ಫಲಭರಿತರಾಗಿ multiplied. ಅಭಿವೃದ್ಧಿಯಾಗಿರಿ. Go to the presence of God. ದೇವರ ಪ್ರಸನ್ನತೆಗೆ ಹೋಗಿರಿ. In what are the area that you are a failure? ನೀವು ಯಾವ ಕ್ಷೇತ್ರಗಳಲ್ಲಿ ನೀವು ಸೋತು ಹೋಗಿದ್ದೀರಿ? What are the area that you are not fruitful in your life? ಯಾವ ಕ್ಷೇತ್ರಗಳಲ್ಲಿ ನೀವು ಫಲಭರಿತರಾಗಿಲ್ಲ? Yield it to God. ಅದನ್ನು ದೇವರಿಗೆ ಒಪ್ಪಿಸಿಕೊಳ್ಳಿರಿ. If the plan that you have today is not from the Lord, ಈ ದಿನ ನೀವು ಹೊಂದಿಕೊಂಡಿರುವಂತಹ ಯೋಜನೆಗಳು ಅದು ದೇವರ ಚಿತ್ತವಲ್ಲದೆ ಇದ್ದರೆ, if your plan is to raise up a vegetable garden in the place of vineyard, ಒಂದು ವೇಳೆ ಆ ದ್ರಾಕ್ಷಿ ತೋಟದ ಸ್ಥಳದಲ್ಲಿ ಕಾಯಿ ಪಲ್ಯ ಗಿಡ ಮಾಡಬೇಕೆನ್ನುವ ಆಲೋಚನೆ ನಿಮ್ಮದಾಗಿರುವುದಾದರೆ, where that you supposed to rule as a king, ನೀವು ಯಾವ ಕ್ಷೇತ್ರದಲ್ಲಿ ರಾಜನಾಗಿ ಆಳ್ವಿಕೆ ಮಾಡಬೇಕಾಗಿತ್ತು, don't go beyond the below the level of God's plan for you. ಆ ದೇವರ ಆಲೋಚನೆಯನ್ನು ಬಿಟ್ಟು ಕೆಳಗಿನ ಹಂತಕ್ಕೆ ನೀವು ಇಳಿದು ಹೋಗಬೇಡಿ. Know that God can make you a successful person. ದೇವರು ನಿಮ್ಮನ್ನು ಉತ್ತಮವಾದ ಉತ್ಕೃಷ್ಟ ವ್ಯಕ್ತಿಯನ್ನಾಗಿ ಮಾಡಬಹುದು. You will be fruitful in all what you are going to do. ನೀವು ಮಾಡುವ ಸಂಗತಿಗಳಲ್ಲಿ ನೀವು ಫಲಭರಿತರಾಗುತ್ತೀರಿ. Just open our hearts. ನಮ್ಮ ಹೃದಯಗಳನ್ನು ತೆರೆಯ ಮಾಡೋಣ. Open our minds. ಮನಸ್ಸುಗಳನ್ನು ತೆರೆಯ ಮಾಡೋಣ. Suppose if we have failed, ಒಂದು ವೇಳೆ ಸೋತು ಹೋಗಿರುವುದಾದರೆ, if our plan is our own plan, ಒಂದು ವೇಳೆ ನಮ್ಮ ಆಲೋಚನೆಗಳು ನಮ್ಮದೇ ಆಲೋಚನೆಗಳಾಗಿರುವುದಾದರೆ, come back to this divine potter. ಈ ದಿವಸದಲ್ಲಿ ದೈವಿಕವಾದ ಸಮಯದಲ್ಲಿ ದೇವರ ಬಳಿಗೆ ಬಂದಿರಿ. This potter that he can mold our lives. ಈ ದೈವಿಕವಾದ ಕುಂಬಾರ ನಮ್ಮ ಜೀವಿತಗಳನ್ನು ರೂಪಿಸಲು ಸಾಧ್ಯ. Be like a clay in his hand. ಆತನ ಕೈಗಳಲ್ಲಿ ನೀವು ಜೇಡಿ ಮಣ್ಣಾಗಿರಿ. Be like a clay in his hand. ಆತನ ಕೈಗಳಲ್ಲಿ ಜೇಡಿ ಮಣ್ಣಾಗಿ Ask the Lord to pour out his blessing in our life. ತನ್ನ ಒಂದು ಆಶೀರ್ವಾದಗಳು ನಿಮ್ಮ ಜೀವಿತಗಳ ಮೇಲೆ ಸುರಿಯುವಂತೆ ನೀವು ಬೇಡಿಕೊಳ್ಳಿರಿ. If you have given up because of the discouragement, ಈ ನಿರಾಶೆ ನಿಮಿತ್ತವಾಗಿ ನೀವು ಸೋತು you ಹೋಗಿರುವುದಾದರೆ, think there is no future for you, ನನಗಿನ್ನು ಭವಿಷ್ಯವಿಲ್ಲ ಎಂಬುದಾಗಿ ಆಲೋಚಿಸ್ತಾ you ಇರುವುದಾದರೆ, think that you will be a failure all the time, ಯಾವಾಗಲೂ ನೀವು ಸೋತು ಹೋಗುತ್ತೀರಿ ಎನ್ನುವ ಆಲೋಚನೆ ನಿಮಗಿರುವುದಾದರೆ, yes, true, 100 times you have failed, ನೀವು 100 ಸಲ ಸೋತು ಹೋಗಿರಬಹುದು, ನಿಜ. and that does not mean that this time you can be a failure. ಅದರ ಅರ್ಥ ಮುಂದೆಯೂ ಸೋತು ಹೋಗುತ್ತಲೇ ಇರುತ್ತೀರಿ ಎಂಬುದು ಅಲ್ಲ. Go to God and get the vision from God. ದೇವರ ಬಳಿಗೆ ಹೋಗಿ ದೇವ ದರ್ಶನವನ್ನು ಹೊಂದಿಕೊಳ್ಳಿರಿ. Receive word from God. ದೇವರಿಂದ ನೀವು ದರ್ಶನವನ್ನು ಹೊಂದಿಕೊಳ್ಳಿರಿ. You can be a fruitful person. ಆ ವಾಕ್ಯವನ್ನು ಹೊಂದಿಕೊಳ್ಳಿರಿ. ನೀವು ಫಲಭರಿತರಾಗಿ ಅಭಿವೃದ್ಧಿ ಆಗುತ್ತೀರಿ. Each one of us, ನಮ್ಮಲ್ಲಿ ಪ್ರತಿಯೊಬ್ಬರು, in our families, ನಮ್ಮ ಕುಟುಂಬಗಳಲ್ಲಿ, in our children, ನಮ್ಮ ಮಕ್ಕಳ ಜೀವಿತಗಳಲ್ಲಿ, everyone, ಪ್ರತಿಯೊಬ್ಬರು, it is God's plan that you need to be fruitful. ನೀವು ಫಲಭರಿತರಾಗಬೇಕೆನ್ನುವುದು ದೇವರ ಆಲೋಚನೆ. The economical crisis at present, that is not a hindrance for God. ನಮ್ಮ ಮುಂದೆ ಇರುವಂತಹ ಆರ್ಥಿಕವಾದ ಬಿಕ್ಕಟ್ಟು ಅದು ನಮಗೆ ಅಡ್ಡಿಯಾಗಿರುವುದಿಲ್ಲ. Whatever the damage that happened due to pandemic, that is not a hindrance for God to work in your life. ಈ ಒಂದು ಸಾಂಕ್ರಾಮಿಕ ರೋಗವು ತನ್ನಂತ ಎಲ್ಲಾ ವಿಧವಾದ ನಾಶನಗಳು ಅದು ದೇವರ ಯೋಜನೆಗೆ ಅದು ಅಡ್ಡಿಯಾಗಿ ಬರುವುದಿಲ್ಲ ಪ್ರಿಯರೇ. But our own unwillingness. ಆದರೆ ನಾವು ನಮಗೆ ಮನಸ್ಸಿಲ್ಲದಿದ್ದರೆ, if you and me are not willing to do what God is saying to us, ನಾನು ನೀವು ದೇವರು ಹೇಳುವಂತ ಸಂಗತಿಗಳನ್ನು ಮಾಡಲು ಮನಸ್ಸಿಲ್ಲದೆ ಹೋದರೆ, no, we will be a failure. ನಾವು ಸೋತು ಹೋಗುತ್ತೇವೆ. But if we are willing, ನಮಗೆ ಮನಸ್ಸಿರುವುದಾದರೆ, if we are obedient, ನಾವು ವಿಧೇಯರಾಗುವುದಾದರೆ, the Bible says that it will come to pass in our life. ಬೈಬಲ್ ಹೇಳ್ತದೆ ಅದು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. Take the word of God in faith. ನಂಬಿಕೆಯಿಂದ ದೇವರ ವಾಕ್ಯವನ್ನು ತೆಗೆದುಕೊಳ್ಳಿರಿ. Because without our active faith, this word cannot be fulfilled. ಯಾಕೆಂದ್ರೆ ಆ ಒಂದು ಕಾರ್ಯರೂಪಕ್ಕೆ ಬರುವಂತ ನಂಬಿಕೆ ಇಲ್ಲ ನಮ್ಮಲ್ಲಿ ಇಲ್ಲದೆ ಹೋದರೆ ಇದು ನೆರವೇರುವುದಿಲ್ಲ. What God has spoken to us today, ಈ ದಿನ ದೇವರು ನಮ್ಮ ಸಂಗಡ ಹಂಚಿಕೊಂಡಂತ ವಿಷಯಗಳು, the specific word, ಆ ನಿರ್ದಿಷ್ಟವಾದ ವಾಕ್ಯವು, be fruitful and multiply. ನೀವು ಫಲಭರಿತರಾಗಿರಿ, ಅಭಿವೃದ್ಧಿ ಆಗಿರಿ. This word, take it into your spirit. ಇದನ್ನು ನಿಮ್ಮ ಆತ್ಮದಲ್ಲಿ ನೀವು ತೆಗೆದುಕೊಳ್ಳಿರಿ. I want to be fruitful. ನಾನು ಫಲಭರಿತವಾಗಬೇಕು, ಅಭಿವೃದ್ಧಿ ಆಗಬೇಕು. Even when Abraham was 100-year old, ಅಬ್ರಾಮನ 100 ವರ್ಷದವನಾಗಿರುವಾಗಲೂ, though we may think that 100 years of failure in his life, ಅವನು ಅಂದುಕೊಂಡಿರಬಹುದು 100 ವರ್ಷಗಳ ಸೋಲು ನನ್ನ ಮುಂದೆ ಇದೆ. but in the 100th
time, know that God has visited him, that he became a fruitful person. ಆದರೆ ಆ ದೇವರು ಅವನನ್ನ 100ನೇ ವಯಸ್ಸಿನಲ್ಲಿಯೂ ಸಂದರ್ಶಿಸಿದಾಗ ಅವನು ಫಲಭರಿತನಾದನು. You may think this 2 years of failure. ನೀವು ಅಂದುಕೊಳ್ಳಬಹುದು 2 ವರ್ಷಗಳ ಸೋಲುಗಳು. Or some of you may be thinking that 10 years of failure. ನಿಮ್ಮಲ್ಲಿ ಕೆಲವರು 10 ವರ್ಷಗಳ ಸೋಲು ಎಂಬುದಾಗಿ So ಆಲೋಚಿಸಬಹುದು. many years of failure. ಅಥವಾ ಎಷ್ಟೋ ವರ್ಷಗಳ ಸೋಲುಗಳು. I tried this one, I tried that one. ನಾನು ಅದನ್ನು ಪ್ರಯತ್ನಿಸಿದೆ, ನಾನು ಇದನ್ನು ಪ್ರಯತ್ನಿಸಿದೆ. I did this and I did that. ನಾನು ಇದನ್ನು ಮಾಡಿದೆ, ಅದನ್ನು ಮಾಡಿದೆ. Everything under heaven I tried. ಈ ಲೋಕದ ಕೆಳಗಿರುವ ಎಲ್ಲವನ್ನು ನಾನು ಮಾಡಿ ಪ್ರಯತ್ನಿಸಿದೆ. Beloved, everything is tried in our own strength. ನಮ್ಮ ಎಲ್ಲ ಸ್ವಂತ ಬಲದಲ್ಲಿ ಎಲ್ಲವನ್ನು ಪ್ರಯತ್ನಿಸಿ ನಾವು Everything we tried because of our own ideas. ನಮ್ಮ ಸ್ವಂತ ಆಲೋಚನೆಗಳಲ್ಲಿ ನಾವು ಪ್ರಯತ್ನ ಮಾಡಿರಬಹುದು. Instead of seeking God's idea and God's His word. ದೇವರ ಆಲೋಚನೆಗಳನ್ನ, ದೇವರ ಉದ್ದೇಶವನ್ನ ನೋಡುವುದಕ್ಕೆ ಬದಲಾಗಿ God says right now, ದೇವರು ಹೇಳ್ತಾನೆ ಈಗಲೇ be fruitful. ನೀವು ಅಭಿವೃದ್ಧಿ ಆಗಿರಿ. Be fruitful. ನೀವು ಅಭಿವೃದ್ಧಿ ಆಗಿರಿ. You speak to your own situation. ನಿಮ್ಮ ಸನ್ನಿವೇಶಗಳೊಂದಿಗೆ ನಾನು ಮಾತಾಡುತ್ತಾ I ಇದ್ದೇನೆ. am going to be fruitful. ನಾನು ಅಭಿವೃದ್ಧಿಯ I am going ಫಲಭರಿತನಾಗುತ್ತೇನೆ. to be fruitful because God has spoken to me. ದೇವರು ನನ್ನ ಸಂಗಡ ಮಾತನಾಡಿದ ನಿಮಿತ್ತವಾಗಿ ನಾನು ಫಲಭರಿತನಾಗುತ್ತೇನೆ. Not only I am fruitful, but I am going to multiply. ನಾನು ಫಲಭರಿತನಾಗುವುದು ಮಾತ್ರವಲ್ಲ, ನಾನು ಅಭಿವೃದ್ಧಿ ಆಗುತ್ತೇನೆ. You know, in the time of this pandemic, ಈ ಒಂದು ಸಾಂಕ್ರಾಮಿಕ ರೋಗದ ಸಮಯಗಳಲ್ಲಿ, in the time of famine, Isaac multiplied. ಈ ಒಂದು ಆ ಒಂದು ಬರಗಾಲದ ಸಮಯದಲ್ಲಿ ಕೂಡ ಈಸಾಕನು ಅಭಿವೃದ್ಧಿಯಾದನು. Because that he listened what God spoke to him. ಯಾಕಂದ್ರೆ ದೇವರು ತನ್ನ ಸಂಗಡ ಮಾತಾಡಿದಂತ ಮಾತುಗಳನ್ನು ಅವನು ಕೇಳಿದನು. No, there will be a fruitfulness in our life. ನಮ್ಮ ಜೀವಿತಗಳಲ್ಲಿ ಒಂದು ಫಲಭರಿತತೆ ಬರುತ್ತದೆ. Multiplication in our lives. ನಮ್ಮ ಜೀವಿತಗಳಲ್ಲಿ ಒಂದು ಅಭಿವೃದ್ಧಿಯು ಗುಣಕಾರ ಅಭಿವೃದ್ಧಿ ಬರುತ್ತದೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. In Jesus' name. ಯೇಸುವಿನ ನಾಮದಲ್ಲಿ Amen.